ನಿರಸ್ತಾಖಿಲದೋಷಂ ಯದಾನಂದಾದಿಮಹಾಗುಣಂ ಸರ್ವದಾ ಪರಮಂ ಬ್ರಹ್ಮ ತಸ್ಮಾದ್ವಾಸ್ತವಮೀರ್ಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಮಹಾಮುನಿ ಪ್ರಣೀತಸ್ಯ ಯೋಯಂ ದ್ವಿತೀಯಃ ಶ್ಲೋಕಃ ಧರ್ಮಃ ಪ್ರೋಜ್ಜಿತಕೈತವಃ ಇತಿ. ತಸ್ಯ ಸಾರಾಂಶಸ್ತು ಗತೆ ದಿವಸೆ ಸರ್ವೈರಸ್ಮಾಭಿಃ ಸಂಶ್ರುತ ಇವ ತಿಷ್ಠತಿ. ಅಸ್ಯ ಶ್ಲೋಕಸ್ಯ ವ್ಯಾಖ್ಯಾನೆ ಭಾಗವತ ತಾತ್ಪರ್ಯೆ ಭಗವಾನ್ ತಾತ್ಪರ್ಯಕಾರಃ ಯಾನ್ ವಿವಿಧಾನ್ ಶ್ಲೋಕಾನ್ ಸ್ಕಂದಪುರಾಣೆ ಭಾಗವತೆ ಚ ವರ್ತಮಾನಾನ್ ಮಹಾಸಂಹಿತಾಯಾಂ ನಿತ್ಯಸಂಹಿತಾಯಾಂ ವಾ ವರ್ತಮಾನಾನ್ ಶ್ಲೋಕಾನ್ ಉದ್ದಧಾರ. ತೇಷ್ವಪಿ ಶ್ಲೋಕೇಷು ಪ್ರಣೀತೇಷು ಅಯಮರ್ಥಃ ಸರ್ವೈಃ ಅಸ್ಮಾಭಿಃ ಅಗ್ರಾಹಿ. ನಿರ್ಮತ್ಸರಾಃ ಸಜ್ಜನಾಃ ಖಲು ಏತಂ ಶಾಸ್ತ್ರಂ ಶ್ರೋತುಂ ಅಧಿಕಾರಿಣಃ. ಸಜ್ಜನಾನಾಂ ತು ಸ್ವ ಅವರೇಷು ಸ್ವಾಪೇಕ್ಷೆಯ ನೀಚೇಷು ಮತ್ಸರೋ ನಾಮ ಗುಣ ಏವ ಪರಿಗಣ್ಯತೆ. ಯತಃ ಅಯಂ ಪುತ್ರೋ ವಾ ಶಿಷ್ಯೋ ವಾ ನಾಸ್ತಿ ಮದ್ವಶಃ ಇತಿ ಕಾಚನ ಚಿಂತಾ ಗುರೋಃ ಪಿತುರ್ವಾ ಅವಶ್ಯಕಾ ಏವ. ಅತಃ ಸ್ವನೀಚೇಷು ಅಯಂ ಮತ್ಸರಃ ನಾಮ ಗುಣಃ ಭವತಿ, ಸ ಏವ ಸ್ವೋತ್ತಮೇಷು ಪ್ರದರ್ಶಿತಃ ದೋಷಃ ಭವತಿ. ಏನಮೇವ ವಿಷಯಂ ಸ್ಪಷ್ಟೀಚಕಾರ ಮಹಾಸಂಹಿತಾಯಾಃ ಅಯಂ ಶ್ಲೋಕಃ. ಉತ್ತಮೇಷು ಗುರು ಪ್ರಭೃತಿಷು ಮಾತಾಪಿತೃಪ್ರಭೃತಿಷು ಚ ಸಾಧಕಃ ಮಾತ್ಸರ್ಯಂ ಪರಿವರ್ಜಯೇತ್. ಯದಿ ಗುರೌ ದೇವೇ ಮಾತರಿ ಪಿತರಿ ವಾ ಮಾತ್ಸರ್ಯಂ ಪ್ರದರ್ಶಯೇದಯಂ ತರ್ಹಿ ತತ್ ತಸ್ಯೈವ ಹೀಯತೆ. ತಸ್ಯೈವ ಸಾಧಕಸ್ಯ ತಸ್ಯೈವ ಪುರುಷಸ್ಯ ಸ್ತ್ರಿಯಃ ವಾ ಯತ್ ಜ್ಞಾನಂ ಭಕ್ತಿಃ ವೈರಾಗ್ಯಂ ವಾ ತಾಭ್ಯಾಂ ಅಪೇಕ್ಷತೆ ತಮೇವ ಸದೇವ ಜ್ಞಾನಂ ಪ್ರಾಪ್ತುಂ ವೈರಾಗ್ಯಂ ವಾ ಜ್ಞಾನ ಫಲತಯಾ ಪ್ರಾಪ್ತುಂ ಭಕ್ತಿಂ ವಾ ಮೋಕ್ಷಹೇತುಭೂತಾಂ ಸಂಪಾದಯಿತುಂ ಏತೆ ಪಾಮರಾಃ ಸಾಧಕಾಃ ಅಕ್ಷಮಾಃ ಭವಂತಿ. ಅಧಿಕಂ ಜ್ಞಾನಂ ತು ನ ಲಭಂತೆ. ವರ್ತಮಾನಮಪಿ ಸಂಪಾದಿತಮಪಿ ಜ್ಞಾನಂ ಉತ್ತಮೇಷು ಕೃತೇನ ಅನೇನ ಮತ್ಸರಾಖ್ಯೇನ ಗುಣೇನ ಕ್ಷೀಣಂ ಭವತಿ. ಏವಂ ಚ ಸರ್ವೈಃ ಅಪಿ ಸಾಧಕೈಃ ಅಸ್ಮಾಭಿಃ ಸ್ವೋತ್ತಮೇಷು ಅತ್ಯಂತಂ ಪರಿಶುದ್ಧ ಮತ್ಸರರಹಿತ ಕಾಚನ ವೃತ್ತಿರೇವ ಅನುಸ್ರಿಯೇತ. ಸ್ವೋತ್ತಮೇಷು ಅತೀವ ಜಾಗರೂಕಾಂ ವೃತ್ತಿಂ ಅಧಿಗಂತುಂ ಯಹ ನ ಪ್ರಭವತಿ ಸೋಯಂ ಸಾಧಕಃ ಜ್ಞಾನಾದಿಯುಕ್ತೋಪಿ ಪಾಂಡಿತ್ಯಾದಿ ಗುಣಯುಕ್ತೋಪಿ ಶಾಸ್ತ್ರಸ್ಯ ರಹಸ್ಯಾನಿ ಅಧಿಗಂತುಂ ಭಗವತಃ ಪ್ರೀತಿಂ ಚ
ಸಂಪಾದಯಿತು ಅಕ್ಷಮೋ ಭವತಿ. ಉತ್ತಮರ ಬಗ್ಗೆ ಯಾವತ್ತೂ ಕೂಡ ಒಂದು ತುಂಬ ಜಾಗರೂಕವಾದ ಎಚ್ಚರಿಕೆಯ ದೃಷ್ಟಿಕೋನ ಇರಬೇಕು ನಮಗೆ. ಉತ್ತಮರಲ್ಲಿ, ಚಿಕ್ಕವರಲ್ಲಿ ನಮಗೆ ಅಧೀನರಾದಂಥ ಮಕ್ಕಳು ಮೊದಲಾದವರಲ್ಲಿ ಮತ್ಸರ್ಯ ಇರಬೇಕು. ಅವರು ನಮ್ಮ ಹಿಡಿತಕ್ಕೆ ಸಿಗದೆ ಹೋದರೆ ಅದಕ್ಕೆ ದುಃಖ ಆಗಬೇಕು. ಅವರನ್ನು ಹಿಡಿತಕ್ಕೆ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಆದರೆ ಉತ್ತಮರಾದ ಗುರು ಹಿರಿಯರು, ತಂದೆ ತಾಯಂದಿರು ಮೊದಲಾದವ್ರ ಬಗ್ಗೆ ಇವರು ನಮಗೆ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂತ ಅವ್ರ ಬಗ್ಗೆ ನಾವು ಮತ್ಸರ ತೋರಿದರೆ, ಅಥವಾ ಅವರ ಗುಣಗಳ ಬಗ್ಗೆ ನಾವು ಮತ್ಸರ ತೋರಿದರೆ, ಏನೋ ಮತ್ಸರ ಅಂತಿದೆಯಲ್ಲ, ಮತ್ಸರ ಅಂದರೆ ಇವನು ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನುವ ಒಂದು ಸಂಕಟವನ್ನೇ ಮತ್ಸರ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನದಲ್ಲಿ ಹೃತ್ತಾಪೋ ಮತ್ಸರ ಸ್ಮೃತಃ ಅಂತ, ಮತ್ಸರ ಅಂದರೆ ಮನಸ್ಸಿನ ಸಂಕಟ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ಈ ಭಾಗವತದ ಈ 2ನೇ ಶ್ಲೋಕವನ್ನೇ ವ್ಯಾಖ್ಯಾನ ಮಾಡಿರುವಂಥ ಬೇರೆ ಬೇರೆ ವ್ಯಾಖ್ಯಾನಕಾರರು, ಶ್ರೀಶ್ರೀಯ ಮೊದಲಾದವರು ವಾಸ್ತವ ಅನ್ನೋ ಶಬ್ದಕ್ಕೆ ಪರೋತ್ಕರ್ಷ ಅಸಹನಂ ಮತ್ಸರ ತದ್ರಹಿತಾನಾಂ ಭೂತಾನುಕಂಪಿನಾಂ ನಿರ್ಮತ್ಸರಾಣಾಂ ಸತಾಂ ಅಂತಿದೆ. ನಿರ್ಮತ್ಸರಾಣಾಂ ಸತಾಂ ಅಂದರೆ, ಒಂದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ನಮಗಿಂತ ಕೆಳಗಿನವರಲ್ಲಿ ಮತ್ಸರ ಇರಬೇಕೆ ಹೊರತು ಉತ್ತಮರಲ್ಲಿ ಮತ್ಸರ ಇರಬಾರ್ದು ಅಂತ ಬಂತು. ಅದು ಸರಿಯೇ. ಮತ್ತು ಉತ್ತಮರಲ್ಲಿ ಈ ಬೇರೆ ವ್ಯಾಖ್ಯಾನಗಳು ಹೇಳುವಂತೆ ಪರೋತ್ಕರ್ಷ ಅಸಹನಂ, ಉತ್ತಮರು ತಮ್ಮ ಸಾಧನೆಯಿಂದ ಉತ್ತಮರಾಗಿದ್ದಾರೆ. ಅವರ ಉತ್ತಮಿಕೆಯನ್ನು ನಮಗೆ ಸಹಿಸಿಕೊಳ್ಳಿಕ್ಕಾಗದೆ ಹೋದರೆ, ಆ ಪರನಿಂದೆಯನ್ನು ಮಾಡಿದರೆ, ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡ್ರೆ, ಅಥವಾ ಆ ಉತ್ತಮರನ್ನ ನಿಂದನೆ ಮಾಡದೆ ಹೋದರೂ ಕೂಡ ಅವರ ಉತ್ಕರ್ಷವನ್ನು ಸಹಿಸಿಕೊಳ್ಳಿಕ್ಕಾಗದೆ ಹೋದರೆ, ಅದನ್ನು ಕೂಡ ಮಾತ್ಸರ್ಯ ಅಂತ ಪರಿಗಣಿತ ಆಗ್ತದೆ. ಅದನ್ನು ಇಟ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಅನೇಕ ಬಾರಿ ಇಂಥದ್ದು ದುರ್ಗುಣ ತಲೆದೋರ್ತಿರ್ತದೆ. ನಮ್ಮಲ್ಲಿ ಉತ್ತಮರು ಯಾರು ಅಧಮರು ಯಾರು ಅಂತ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಆದ್ದರಿಂದ ನಮ್ಮ ಪಾಂಡಿತ್ಯದ ಅಹಂಕಾರದಿಂದ, ಪಾಂಡಿತ್ಯ ಮೊದಲಾದ ಗುಣಗಳು ನಮಗೇನು ಬಂದಿವೆ ಅಂತ ನಾವು ತಿಳ್ಕೋತೇವೆ. ಅದರ ಅಹಂಕಾರದಲ್ಲಿ ನಾವು ಮತ್ತರಾಗಿದ್ದಾಗ ಉತ್ತಮರು ಏನಾದರೂ ಸಾಧನೆ ಮಾಡಿರ್ತಾರೆ, ಭಗವಂತನ ಪ್ರೀತಿ, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಗಳಿಸಿರ್ತಾರೆ, ಅದನ್ನು ಕೂಡ ಶುದ್ಧವಾದ ಮನಸ್ಸಿನಿಂದ ನಮಗೆ ಸಹನ ಮಾಡಿಕೊಳ್ಳಿಕ್ಕಾಗದೆ ಅಲ್ಲಿ ನಾವು ದೋಷಕ್ಕೆ ಗುರಿಯಾಗಬೇಕಾಗ್ತದೆ. ಹೀಗೆ ಅನೇಕ ಬಾರಿ ನಾವು ಎಡವುವ ಸಾಧ್ಯತೆ ಇದೆ. ಅದರಿಂದ ಭಾಗವತ ತಾತ್ಪರ್ಯ ಹೇಳಿದ ಅರ್ಥ ಅದು ಭಾಗವತ ತಾತ್ಪರ್ಯದಲ್ಲೇ ಮುಂದೆ ಬಂದಿರುವಂಥ ಅರ್ಥ, ಅದನ್ನು ನಾವು ನೋಡಿದ್ದೇವೆ. ಅದಲ್ಲದೇ ಹಿರಿಯರ ಬಗ್ಗೆ, ಹಿರಿಯರು ಏರಿದ ಎತ್ತರ ಏನಿದೆ, ಆ ಎತ್ತರದ ಬಗ್ಗೆ ನಮಗೊಂದು ಅಸಹನೆ, ಕೆಟ್ಟ ಅಸಹನೆ. ಅಸಹನೆ ಕೇವಲ ಅಸಹನೆಯಾಗಿ ಉಳಿದಿದ್ರೂ ತೊಂದರೆ ಇಲ್ಲ, ಅದನ್ನು ಮಾತಿನ ಮೂಲಕ ವ್ಯಕ್ತ ಮಾಡುವುದು ಇದು ಮತ್ತಷ್ಟು ದುರ್ಗುಣ. ಅದರಿಂದ ದೂರ ಇರಬೇಕು ಅಂತ ಈ ಹಿಂದೆ ಬಂದಾಯಿತು. ಭಾಗವತ ತಾತ್ಪರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈಗ ಭಾಗವತವನ್ನು ನೋಡಿ ಆಗಿದೆ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತೇನಿದೆಯಲ್ಲ, ಅಲ್ಲಿ ವಾಸ್ತವಂ ಅಂತಿದೆಯಲ್ಲ, ವಾಸ್ತವ ಅಂದ್ರೆ ಏನು? ನಿರಸ್ತಾಖಿಲ ದೋಷಂಬಿದ ಆನಂದಾದಿ ಮಹಾಗುಣಂ. ಇವತ್ತು ಮಂಗಳ ಶ್ಲೋಕ ರೂಪದಲ್ಲಿ ಇದನ್ನೇ ಹೇಳಿದೆ. ಎಲ್ಲ ದೋಷಗಳನ್ನು ಕಳ್ಕೊಂಡದ್ದು, ಆನಂದಾದಿ ಮಹಾಗುಣದಿಂದ ಪೂರ್ಣವಾದ ಒಂದು ಬ್ರಹ್ಮ ಅಂತೇನು ತತ್ವ ಇದೆ. ಆದ್ದರಿಂದ ಆ ಬ್ರಹ್ಮವನ್ನೇ ವಾಸ್ತವ ಅಂತ ಹೇಳ್ತಾರಷ್ಟೆ. ಸರ್ವದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅದು ಯಾವ ದೋಷಕ್ಕೂ ಬಲಿಯಾಗದೇ ಇದ್ದದ್ದು. ಮತ್ತು ಆನಂದಾದಿ ಮಹಾಗುಣವುಳ್ಳದ್ದು, ಆನಂದಾದಿ ಮಹಾಗುಣದಿಂದ ಪೂರ್ಣವಾಗಿದ್ದದು. ನಿತ್ಯ ನಿರಸ್ತ ದೋಷ ಪೂರ್ಣಗುಣಂ ವಾಸ್ತವಂ ಅಂತ ಆಚಾರ್ಯರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಮತ್ತು ನಿತ್ಯ ಸಂಹಿತಾವನ್ನಲ್ಲಿ ಉದ್ಧರಿಸ್ತಾರೆ. ಇದು ವಾಸ್ತವ ಅನ್ನೋ ಶಬ್ದಕ್ಕೆ ಈ ಅರ್ಥ. ವಾಸ್ತವ ಅಂದರೆ ಕೇವಲ ಸತ್ಯ, ಅಕಾಲ್ಪನಿಕ, ಕಾಲ್ಪನಿಕ ಅಲ್ಲದೇ ಇದ್ದದ್ದು ಅಂತ ಅಷ್ಟೇ ಅರ್ಥ ಅಲ್ಲ. ವಾಸ್ತವಿಕ ಅಂದರೆ ಈ ಅರ್ಥ. ನಾವು ಪೂಜೆಯನ್ನು ಮಾಡ್ಲಿಕ್ಕೆ ಕೂತ್ಕೊಂಡಾಗ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳ್ತೀವಿ. ಅದರಲ್ಲಿ ಒಂದು ಶ್ಲೋಕ ನನಗೆ ಬಹಳ
ಮನಸ್ಸಿನಲ್ಲಿ ನಾಟಿದಂಥ ಶ್ಲೋಕ. ಬ್ರಹ್ಮಾಕ್ಷರ ಮಜಂ ನಿತ್ಯಂ ಯಥಾಸೋ ಪುರುಷೋತ್ತಮ ತಥಾ ರಾಗಾದಯೋ ದೋಷಾ ಪ್ರಯಾಂತು ಪ್ರಶಮಂ ಮಮ ಅಂತ. ಪೂಜಾ ಸಂಧ್ಯಾವಂದನೆ ಮೊದಲಾದ ಎಲ್ಲ ಕ್ರಿಯೆಗಳು ಕೂಡ ಮನೋವೈಜ್ಞಾನಿಕ ಕ್ರಿಯೆಗಳು, ಮನೋವಿಶ್ಲೇಷಣೆಯನ್ನು ಮಾಡುವಂಥ, ನಮ್ಮನ್ನು ನಾವು ಮನೋವಿಶ್ಲೇಷಣೆಗೆ ಒಡ್ಡಿಕೊಳ್ಳುವಂಥ ಕ್ರಿಯೆಗಳು. ಹೀಗೆ ಆ ಪೂಜೆ ಮಾಡುವಾಗ ನಾವು ಏನು ಹೇಳ್ತೀವಿ ಅಂದರೆ, ಬ್ರಹ್ಮ ಅಕ್ಷರಮಜಂ ನಿತ್ಯಂ ಯಥಾಸೋ ಪುರುಷೋತ್ತಮ. ಈ ಒಂದು ಸತ್ಯವನ್ನು ನಾನು ತಿಳಿದಿದ್ದರಿಂದ, ಬ್ರಹ್ಮ ಈ ಪರಮಾತ್ಮ ಅಕ್ಷರ, ಅವನು ನಾಶರಹಿತ, ಅಜಂ ಅವನು ಉತ್ಪತ್ತಿರಹಿತ, ಮತ್ತು ಅವನು ಪುರುಷೋತ್ತಮ. ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೋ ಪುರುಷೋತ್ತಮ. ಅವನು ಕ್ಷರಪುರುಷರಾದಂಥ ಬ್ರಹ್ಮಾದಿಗಳನ್ನು ಮತ್ತು ಅಕ್ಷರ ಪುರುಷರಾದಂಥ ಲಕ್ಷ್ಮೀದೇವಿಯನ್ನೂ ಮೀರಿ ನಿಂತಿದ್ದಾನೆ. ಅವನು ಸ್ವಯಂ ಅಕ್ಷರನೇ, ಆದರೂ ಅಕ್ಷರ ಪುರುಷ ಅಂತ ಕರೆಸಿಕೊಂಡಿರುವಂಥ ಲಕ್ಷ್ಮೀದೇವಿಯನ್ನು ಕೂಡ ಮೀರಿ ನಿಂತಿದ್ದಾನೆ. ಆದ್ದರಿಂದ ಅವನು ಪುರುಷೋತ್ತಮನಾಗಿದ್ದಾನೆ. ಯಥಾಸೋ ಪುರುಷೋತ್ತಮ, ಯಾವ ಕಾರಣದಿಂದ ಅವನು ಪುರುಷೋತ್ತಮ ಆಗಿದ್ದಾನೋ ತಥಾ ಆ ಸತ್ಯವನ್ನು ನಾನು ತಿಳಿದಿದ್ದರಿಂದ ರಾಗಾದಯೋ ದೋಷಾ ಪ್ರಯಾಂತು ಪ್ರಶಮಂ ಮಮ. ನನ್ನಲ್ಲಿ ಮುಡುಗಟ್ಟಿ ನಿಂತಹ ಕಾಮ, ಕ್ರೋಧ, ಅಸೂಯೆ, ಇನ್ನೊಬ್ಬರ ಗುಣವನ್ನು ದೋಷ ಅಂತ ತಿಳಿಯುವುದು, ಇನ್ನೊಬ್ಬರ ಉತ್ಕರ್ಷ, ಅವರು ಏರಿದ ಎತ್ತರವನ್ನು ನಮಗೆ ಸಹಿಸಲಿಕ್ಕಾಗದೇ ಇರುವುದು, ಇಂಥ ಎಲ್ಲ ದುರ್ಗುಣಗಳೇನಿವೆ ಪ್ರಯಾಂತು ಪ್ರಶಮಂ ಮಮ. ನಾನು ಸಂಧ್ಯಾವಂದನೆ ಮಾಡುವ ಉದ್ದೇಶವೇ ಅದು, ದೇವ್ರ ಪೂಜೆ ಮಾಡುವ ಉದ್ದೇಶವೇ ಅದು. ನನ್ನ ಎಲ್ಲ ರೋಗಗಳು, ನಮ್ಮ ಎಲ್ಲ ದೋಷಗಳು, ಮಾನಸಿಕ ದೋಷಗಳು ಹೋಗಲಿ, ದುರ್ಗುಣಗಳು ಹೋಗಲಿ ಅಂತ ಭಗವಂತನನ್ನು ಆರಂಭದಲ್ಲಿ ಮಾಡಬೇಕು. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ಹೇಗೆ ಉಪಾಸಿಸ್ತೇವೋ ಹಾಗೆ ನಾವು ಕೂಡ ನಮ್ಮ ಸ್ವರೂಪವನ್ನು ವ್ಯಕ್ತ ಮಾಡ್ಕೋತೇವೆ. ಅವನು ಬ್ರಹ್ಮ ಗುಣಪೂರ್ಣ, ಮತ್ತು ಅವನು ಅಕ್ಷರ ನಾಶರಹಿತ, ಅಜ ಹುಟ್ಟಿಲ್ಲದವನು, ಅವನು ಪುರುಷೋತ್ತಮನೂ ಹೌದು. ಇದೇ ಸತ್ಯ. ಈ ಜಗತ್ತಿನ ಇದಕ್ಕಿಂತ ಹೆಚ್ಚಿನ ಸತ್ಯ ಏನಿದೆ? ಈ ಜಗತ್ತಿನಲ್ಲಿರುವುದು ಸಂಸಾರಿಗಳಾದಂಥ ಜೀವರು, ನಾವು ಕ್ಷರಪುರುಷರು, ಬ್ರಹ್ಮನಿಂದ ತೊಡಗಿ ತೃಣ ಹುಲು ಮಾನವರ, ಹುಲ್ಲು ಜೀವದವರೆಗೆ ಇವರೆಲ್ಲ ಕ್ಷರಪುರುಷರು. ಅಕ್ಷರ ಪುರುಷರಾದವಳು ಲಕ್ಷ್ಮೀದೇವಿ. ಈ ಕ್ಷರಪುರುಷರನ್ನು ಅಕ್ಷರ ಪುರುಷರನ್ನು ಮೀರಿ ನಿಂತವನೇ ಪುರುಷೋತ್ತಮನಾದ ಭಗವಂತ. ಇದು ಸಕಲ ಶಾಸ್ತ್ರಗಳ ತಾರ. ಕೇವಲ ಭಗವದ್ಗೀತೆ 15ನೇ ಅಧ್ಯಾಯದ ಸಾರ ಅಲ್ಲ ಇದು, ಸಕಲ ಶಾಸ್ತ್ರಗಳ ಸಾರ ಇದು. ಶಂಕರಾಚಾರ್ಯರೇ ಅದನ್ನು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ನ ಕೇವಲಂ ಗೀತಾಸಾರ ಅಪಿತು ಸಮಸ್ತಸ್ಯ ಶಾಸ್ತ್ರಸ್ಯಾಪಿ ಸಾರ ಅಸ್ಮಿನ್ ಶ್ಲೋಕೆ ವರ್ತತೆ ಅಂತ. ಕ್ಷರಾಕ್ಷರಗಳನ್ನು ಮೀರಿ ನಿಂತಿದ್ದಾನೆ ಭಗವಂತ ಅನ್ನುವುದು ಸಕಲ ಶಾಸ್ತ್ರಗಳ ಸಾರ ಅದು. ಮತ್ತೆ ಪರಮಾತ್ಮ ದೋಷರಹಿತ, ಗುಣಪೂರ್ಣ. ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅರ್ಥ, ದೋಷರಹಿತ ಅಂತ ಇನ್ನೊಂದು ಶಬ್ದ. ಇದೇ ಇರುವುದು. ಹೀಗೆ ನಾವು ಪರಮಾತ್ಮನನ್ನು ತಿಳಿಯುವುದೇ ಸಕಲ ಶಾಸ್ತ್ರಗಳ ತಾತ್ಪರ್ಯ. ಆ ಒಂದು ಸತ್ಯವನ್ನು ತಿಳಿದರೆ ಸಾಕು, ಎಲ್ಲ ಕಾಮಕ್ರೋಧಾದ ದೋಷಗಳು ದೂರ ಹೋಗಲಿ ಅಂತ ಬ್ರಹ್ಮಪಾರ ಸ್ತೋತ್ರದಲ್ಲಿ ಹೇಳ್ತಿರ್ತೇವೆ. ಪರಮಾತ್ಮನನ್ನ ವೇದ್ಯಂ ವಾಸ್ತವಂ, ವಾಸ್ತವ ಅಂದರೆ ಕೇವಲ ವಾಸ್ತವಿಕ, ಅಕಾಲ್ಪನಿಕ, ಇದೊಂದು ಫ್ಯಾಕ್ಟ್. ಇದು ಭಗವಂತ ಅನ್ನೋದೊಂದು ಕಾಲ್ಪನಿಕ ವಸ್ತು ಅಂತ ತಿಳಿಬೇಡಿ, ಅಕಾಲ್ಪನಿಕ ವಸ್ತು ಇದು ಅಂತ ಅಷ್ಟು ಮಾತ್ರ ಅರ್ಥ ಅದಕ್ಕಲ್ಲ. ಅವನು ನಿತ್ಯ ನಿರಸ್ತ ದೋಷನಾದವನು, ಯಾವುದೇ ದೋಷವಿಲ್ಲದವನು ಮತ್ತು ಗುಣಪೂರ್ಣನಾದವನು. ಅದು ವಾಸ್ತವ ಶಬ್ದದ ಅರ್ಥ. ಪೂಜೆಯ ಆರಂಭದಲ್ಲೇ ಬ್ರಹ್ಮಪಾರ ಸ್ತೋತ್ರ ಹೇಳ್ತೇವೋ, ಇಲ್ಲೂ ಪೂಜಾದ ಆರಂಭದಲ್ಲಿ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ಅಂತ ಹೇಳಿದ್ರಿಂದ ನಮಗೆ ಎಲ್ಲ ರೀತಿಯಾದಂಥ ನಮ್ಮಲ್ಲಿನ ದುರ್ಗುಣಗಳು ಕೂಡ ಹೋಗಬೇಕಾಗಿದೆ. ಆ ಪೂಜಾದ ಆರಂಭದಲ್ಲಿ ಮಾಡಿದ್ದು ಈಗ ಮಾಡಿದ್ದು ಒಂದೇ ಆಯಿತು. ನಮ್ಮ ದೋಷಗಳೆಲ್ಲ ಹೋಗಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಶಬ್ದವನ್ನು ನಾವು ಹೇಳ್ತಾ ಇದ್ದೇವೆ. ಅವನನ್ನು ನಿತ್ಯ ನಿರಸ್ತ ದೋಷ ಅಂತ ಹೇಳಿದ್ರಿಂದ ನಮ್ಮ ದೋಷವೂ ಹೋಯಿತು. ಅವನು ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರಿಂದ ನಮ್ಮ ಸದ್ಗುಣಗಳು ಕೂಡ ವ್ಯಕ್ತ ಆಗ್ತವೆ. ಬ್ರಹ್ಮಸೂತ್ರಗಳು ಕೂಡ ಮೊದಲು ಆತ ಗುಣಪೂರ್ಣ ಅಂತಲೂ ದೋಷರಹಿತ ಅಂತಲೂ, ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅಂತ ಹೇಳಿದೆ. ತುಂಬ ಸುಂದರವಾಗಿ ಭಾಗವತದ ಈ ಶ್ಲೋಕದ ಈ ಒಂದು 2ನೇ ಪಾದವು ಕೂಡ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳಿದೆ. ಅರ್ಥೋಯಂ ಬ್ರಹ್ಮಸೂತ್ರಾಣ. ವಾಸ್ತವ ಅನ್ನೋ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ಹೀಗೆ ಗುಣಪೂರ್ಣ ಅನ್ನುವ ಮೊದಲ ಅಧ್ಯಾಯದ ಸಾರ ಅಲ್ಲಿಗೆ ಬಂತು. ದೋಷವರ್ಜಿತಂ ಅಂತ 2ನೇ ಅಧ್ಯಾಯದ ಸಾರ, ಅದು ಕೂಡ ವಾಸ್ತವ ಅನ್ನೋ ಶಬ್ದದಿಂದಲೇ ತಿಳಿದು ಬರ್ತದೆ. ಮುಂದೆ
ಭಗವಂತ ಜ್ಞೇಯ ಅನ್ನುವುದು ಬ್ರಹ್ಮಸೂತ್ರದ 3ನೇ ಅಧ್ಯಾಯದ ಸಾರ. ಇಲ್ಲಿ ವೇದ್ಯಂ ಅಂತ ಅದನ್ನೇ ಶಬ್ದ ಪ್ರಯೋಗ ಮಾಡಿದ್ರು. ಜ್ಞೇಯ ಅಂದ್ರೂ ವೇದ್ಯ ಅಂದ್ರೂ ಒಂದೇ ಅರ್ಥ. ಧಾತುಗಳು ಬೇರೆ ಬೇರೆ ಅಷ್ಟೇ. ತಿಳಿಯಲ್ಪಡುವವನು ಅಂತ ಅರ್ಥ. ಗಮ್ಯ ಅಂತ ಬ್ರಹ್ಮಸೂತ್ರಗಳ 4ನೇ ಅಧ್ಯಾಯದ ಅರ್ಥ. ನಾವು ಅವನನ್ನು ಹೋಗಿ ತಲುಪಬೇಕಾದ ವಸ್ತು ಅದಂತ. ಸಾಧನಾಧ್ಯಾಯ, ಫಲಾಧ್ಯಾಯ. ಸಾಧನಾಧ್ಯಾಯದ ಉದ್ದೇಶ ಭಗವಂತನನ್ನ ಜ್ಞಾನಗಮ್ಯ ವೇದ್ಯ ಅಂತ ತಿಳಿಸುವುದು. ಫಲಾಧ್ಯಾಯದ ಉದ್ದೇಶ ಭಗವಂತ ನಮ್ಗೆ ಯಾವ ಫಲವನ್ನು ಕೊಡ್ತಾನೆ, ಎಂಥ ಭಗವಂತನನ್ನು ನಾವು ಹೋಗಿ ತಲುಪ್ತೀವಿ ಅಂತ ತಿಳಿಸುವುದು ಅದರ ಉದ್ದೇಶ ಆಗಿರ್ತದೆ. ಅದರಿಂದ ಗಮ್ಯ ಅನ್ನುವುದು 4ನೇ ಅಧ್ಯಾಯದ ಅರ್ಥವನ್ನು ಹೇಳಿದರೆ, ಇಲ್ಲಿ ವಸ್ತು ಶಿವದಂ ಅನ್ನೋ ಶಬ್ದದಿಂದ ಅದನ್ನು ಹೇಳ್ತಿದ್ದಾರೆ. ಶಿವ ಅತ್ಯಂತ ಮಂಗಳಕರವಾದಂಥ ಸ್ಥಾನವನ್ನು ನಮ್ಗೆ ಅವನು ಕೊಡ್ತಾನೆ. ತಾಪತ್ರಯೋನ್ಮೂಲನಂ, ಸಂಸಾರವನ್ನು ಕಿತ್ತಿ ಹಾಕ್ತಾನೆ. ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅನ್ನೋ ತಾಪಗಳನ್ನು ಪರಿಹಾರ ಮಾಡುವ ಮೂಲಕ, ಸಂಸಾರವನ್ನು ಪರಿಹಾರ ಮಾಡುವ ಮೂಲಕ ಶಿವ ಅಂದರೆ ಮಂಗಳ. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮಂಗಳ ನಾವು ಪಡೆಯಬೇಕಾದದ್ದು ಅಂದರೆ ಮುಕ್ತಿ. ಅದಕ್ಕಾಗಿ ನಾವು ಭಜಿಸಬೇಕಾದ ಅತ್ಯಂತ ದೊಡ್ಡ ಮಂಗಳ ಅಂದರೆ ಪವಿತ್ರಾಣಾಂ ಪವಿತ್ರ ಅಂದರೆ ಈ ಭಗವಂತ. ಹೀಗೆ ಗುಣೈಸರ್ವಿರ ಉದೀರ್ಣ, ದೋಷವರ್ಜಿತ, ಜ್ಞೇಯ, ಗಮ್ಯ ಅನ್ನುವುದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ವಾಸ್ತವ ಅನ್ನೋ ಶಬ್ದಕ್ಕೆ ಈ ಅರ್ಥವನ್ನು ತೋರಿಸಿದ್ದಾರೆ ಆಚಾರ್ಯ. ವಾಸ್ತವ ಅಂದರೆ ಕೇವಲ ಒಂದು ಫ್ಯಾಕ್ಟ್ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ಇದರ ಮುಂದೆ ವೇದ್ಯಂ ವಾಸ್ತವ ಮತ್ತು ವಸ್ತು ಅಂತ ಹೀಗೆ ಶಬ್ದ ಇದೆ. ಆ ವಸ್ತು ಅನ್ನೋ ಶಬ್ದಕ್ಕೆ ಏನರ್ಥ? ವಸ್ತು ಅಂದರೆ ಅಪ್ರತಿಹತಂ ನಿತ್ಯಂ ಚ. ಯಾರು ಸರ್ವ ದೇಶದಲ್ಲಿಯೂ ಸರ್ವಕಾಲದಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಅವನಿಗೆ ಅಡೆತಡೆಯೇ ಇಲ್ಲ. ಪ್ರತಿಹತಿ ಅಂದರೆ ಅಡೆತಡೆ. ಆಚಾರ್ಯ ಭಾಷೆಯಲ್ಲಿ ಹೇಳುವ ಅರ್ಥ ಅದಕ್ಕೆ. ಅಪ್ರತಿಹತ ಅಂದರೆ ದೇಶ ಕಾಲದಲ್ಲಿ ಅಡೆತಡೆ ಇಲ್ಲದೇ ಇದ್ದವನು. ಮತ್ತೆ ನಿತ್ಯನು ಕೂಡ ಆಗಿದ್ದಾನೆ. ಅಪ್ರತಿಹತಂ ನಿತ್ಯಂ ಚ. ಅಲ್ಲಿ ಅಪ್ರತಿಹತ ಅಂದರೆ ಸರ್ವ ದೇಶದಲ್ಲಿಯೂ ವ್ಯಾಪ್ತನಾಗಿದ್ದು ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಕಾಲತಃ ವ್ಯಾಪ್ತ ಅನ್ನೋದು ನಿತ್ಯ ಅಂತ ಹೇಳಿದ್ರಿಂದ ತಿಳಿಯುತ್ತದೆ. ಹೀಗೆ ಸರ್ವ ದೇಶದಲ್ಲೂ ಇದ್ದವನು, ಇದು ಅಪ್ರತಿಹತ. ನಿತ್ಯ ಅಂದರೆ ನಿತ್ಯ, ಎಲ್ಲ ಕಾಲದಲ್ಲೂ ಇದ್ದವನು, ಅವನೇ ಅಂಥ ಶ್ರೀಹರಿಯೇ ವಸ್ತು. ಸ್ಕಂದ ಪುರಾಣದಲ್ಲಿ ಆ ಮಾತು ಹೇಳಿದ್ದಾರೆ. ವಾಸನಾದ್ ವಸ್ತು ನಿತ್ಯಾಪ್ರತಿಹತಂ ಯತಃ ವಾಸೇನೇದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದತೆ ಅಂತ. ತುಂಬ ಸುಂದರವಾದಂಥ ಒಂದು ಪ್ರಯೋಗ ಇದು. ಈ ಅರ್ಥ ಇದನ್ನು ಹೇಳ್ತಾ ಇದೆ ಈ ಶ್ಲೋಕ. ಸ್ಕಂದ ಪುರಾಣದಲ್ಲಿ ಬಂದಿದೆ. ವಸ್ತು ಅಂತಿದೆಯಲ್ಲ, ಆ ವಸ್ತು ಅನ್ನುವಲ್ಲಿ ವಸ ಮತ್ತು ತು ಅಂತ ಎರಡಿದೆ. ಅವು ನಮಗೆ ಅನೇಕ ಅರ್ಥಗಳನ್ನು ತಿಳಿಸ್ತವೆ. ವಸನಾಥ್, ಜಗತ್ತಿನಲ್ಲಿ ಅವನು ವಾಸ ಮಾಡಿಕೊಂಡಿರುವುದರಿಂದ. ವಾಸನಾಥ್, ಜಗತ್ತನ್ನು ತನ್ನೊಳಗೆ ಅವನು ಇಟ್ಟುಕೊಂಡಿರುವುದರಿಂದ. ವಾಸನಾಥ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ನಾವು ವಾಸುದೇವ ಶಬ್ದದ ಅರ್ಥ ಹೇಳ್ತೇವೆ. ಜಗತ್ತಿನ ಒಳಗೆ ನೀನಿದ್ದಿ, ಜಗತ್ತು ನಿನ್ನೊಳಗಿದೆ. ಹೀಗೆ ಆ ಶ್ಲೋಕದ ಅರ್ಥ. ಅದನ್ನೇ ಇಲ್ಲಿ ಕೂಡ ಹೇಳ್ತಿದ್ದಾರೆ. ವಸನಾಥ್, ತಾನು ಜಗತ್ತಿನಲ್ಲಿರುವುದರಿಂದ. ವಾಸನಾಥ್, ಜಗತ್ತನ್ನು ತನ್ನೊಳಗೆ ಇಟ್ಕೊಂಡಿರುವುದರಿಂದ ಅವನು ವಸ್ತು. ಭಗವಂತ ವಸ್ತು ಅಂತ ಕರೆಸ್ಕೋತಾನೆ. ಶಬ್ದದ ಅವಯವ ಅರ್ಥ ಇದು. ವಸ್ತು ಶಬ್ದದ ವಸತು ಅನ್ನೋದ್ರ ಅರ್ಥ ಅದು. ವಸ್ತು ಅನ್ನೋ ಶಬ್ದಕ್ಕೇ ಹಾಗೆ ಅರ್ಥ ಮಾಡ್ಕೋಬಹುದು. ತು ಅನ್ನೋ ಶಬ್ದಕ್ಕೆ ಮತ್ತೆ ಮುಂದೆ ಅರ್ಥ ಹೇಳ್ತೇನೆ. ಮತ್ತೆ ನಿತ್ಯ ಪ್ರತಿಹತ, ಸರ್ವಕಾಲದಲ್ಲಿಯೂ ಇರುವಂಥದ್ದು ಅಂತನ್ನೋದು ನಿತ್ಯ. ಅಪ್ರತಿಹತ ಅಂದರೆ ಎಲ್ಲ ದೇಶದಲ್ಲೂ ಇರುವಂಥದ್ದು. ಇದು ರೂಢಿಯ ಅರ್ಥ. ರೂಢಿಯಿಂದ ನಮಗೆ ಆ ವಸ್ತು ಅನ್ನೋ ಶಬ್ದವನ್ನು ನಾವು ರೂಢಿಯಲ್ಲಿ ಪ್ರಯೋಗ ಮಾಡೋದು ಈ ರೀತಿಯಿಂದ. ಅದರಿಂದ ಭಗವಂತನೇ ವಸ್ತು, ಈ ಜಗತ್ತಿನ ಉಳಿದಿದ್ದೆಲ್ಲವೂ ಅವಸ್ತು. ಅಂಥ ವಸ್ತುವನ್ನೇ ನಾವಿಲ್ಲಿ ನಮಸ್ಕಾರ ಮಾಡಬೇಕು ಆರಂಭದಲ್ಲಿ. ಉಳಿದಿದ್ದೆಲ್ಲವೂ ಅವಸ್ತು. ಯಾಕೆ ಅವಸ್ತು ಅಂದರೆ ಅದು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇಲ್ಲ. ಉಳಿದಿದ್ದೆಲ್ಲವೂ ಅವಾಸ್ತವ, ಬ್ರಹ್ಮ ಒಂದೇ ವಾಸ್ತವ. ಉಳಿದಿದ್ದೆಲ್ಲವೂ ಅವಾಸ್ತವ ಅಂದರೆ ನಮಗೆ ಜಗತ್ತೆಲ್ಲ ಅವಾಸ್ತವ, ಸುಳ್ಳು ಅಂತ ಅನಿಸಿಬಿಡ್ತದೆ. ಹಾಗಲ್ಲ, ಬ್ರಹ್ಮ ಒಂದೇ ವಾಸ್ತವ. ಯಾಕೆಂದರೆ ಅವನೇ ಸಕಲ ದೋಷರಹಿತ, ಸಕಲ ಗುಣಪರಿಪೂರ್ಣನಾದವನು ಅವನೇ.
ಅವನಿಗೆ ಹೋಲಿಸಿದ್ರೆ ಲಕ್ಷ್ಮೀದೇವಿಯೂ ಕೂಡ ಸಕಲ ಗುಣಪರಿಪೂರ್ಣಳಲ್ಲ, ಸಕಲ ದೋಷರಹಿತಳಲ್ಲ. ಅಪರಿಪೂರ್ಣತೆ ಅನ್ನುವ ಒಂದು ದೋಷ ಅವಳಿಗೂ ಕೂಡ ಇದ್ದೇ ಇದೆ. ಅವನಷ್ಟು ಗುಣಪರಿಪೂರ್ಣತೆ ಅವಳಿಗಿಲ್ಲ. ಅದರಿಂದ ಬ್ರಹ್ಮ ಒಂದೇ ವಾಸ್ತವ, ಜಗತ್ತು ಅವಾಸ್ತವ ಅಂದರೆ ಅದೊಂದೇ ಸತ್ಯ, ಜಗತ್ತು ಸುಳ್ಳು ಅಂತ ಅರ್ಥ ಅಲ್ಲ. ಅವನೊಬ್ಬನೇ ಗುಣಪರಿಪೂರ್ಣ, ಅವನೇ ದೋಷರಹಿತ. ಉಳಿದಿದ್ದು ಯಾವುದು ಅವನಂತೆ ಗುಣಪೂರ್ಣ ಅಲ್ಲ, ಅವನಂತೆ ದೋಷರಹಿತವೂ ಅಲ್ಲ. ಮುಕ್ತಿಯಲ್ಲಿ ಹೋದ್ಮೇಲೆ ನಾವು ದೋಷಗಳನ್ನು ಕಳ್ಕೊಂಡ್ರೂ ಕೂಡ ಈಗ ದೋಷಗಳಿದ್ದೇ ಇವೆ ಅಲ್ಲ, ಅದು ಅದರ ಅರ್ಥ ಆಗ್ತದೆ. ಜಗತ್ತು ಅವಾಸ್ತವ ಅಂತ ಎಲ್ಲಿಯಾದರೂ ಮಾತು ಬಂದರೆ ಅದರ ತಾತ್ಪರ್ಯ ಇಷ್ಟು. ಈಗ ಅಲ್ಲೇನು ವಸ ಅಂತ ಧಾತು ಇದೆ, ಅದಕ್ಕೆ ವಸನಾತ್ ವಾಸನಾತ್, ತಾನು ಜಗತ್ತಿನೊಳಗೆ ವಾಸ ಮಾಡಿಕೊಂಡಿರುವುದರಿಂದ, ಜಗತ್ತನ್ನು ತನ್ನೊಳಗೆ ಇಟ್ಕೊಂಡಿರುವುದರಿಂದ, ಇದು ಅದರ ಅವಯವದ ಅರ್ಥ. ವಸ್ತುವಿನ ಶಬ್ದವನ್ನು ನಾವು ನೋಡಿದಾಗ ಅರ್ಥ ಆಗ್ತದೆ. ವಾಸೇನಿದಂ ಮಿತಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದತೆ. ಆ ವಸ್ತು ಅಂತನ್ನುವಲ್ಲಿ ಅದೇನು ಧಾತು ಮತ್ತು ಪ್ರತ್ಯಯ ಅದೆಲ್ಲ ಏನೇನು ಕೇಳಬೇಕು ಅಂತ ನಮ್ಗೆ ಅಪೇಕ್ಷೆ ಬಂದರೆ ಅದನ್ನು ಅದೇ ಸ್ಕಂದ ಪುರಾಣವೇ ವಿವರಿಸಿ ತೋರಿಸ್ತದೆ. ವಸ ತು ಇಷ್ಟಿದೆ ಅಲ್ಲಿ. ವಸ ಅನ್ನೋದೊಂದು, ತು ಅಂತ ಅನ್ನೋದೊಂದು. ಆ ವಸಧಾತುವಿಗೆ ಏನೇನು ಅರ್ಥಗಳಾಗ್ತವೆ ಅದನ್ನು ಒಂದು ಸ್ವಲ್ಪ ನಾವೀಗ ನೋಡಬೇಕು. ಇದರಲ್ಲಿ ಈಗಾಗಲೇ ಈ ಸ್ಕಂದ ಪುರಾಣವೇ ಹೇಳಿದ ಅರ್ಥಗಳನ್ನು ನಾನು ಗಮನಿಸ್ತೇನೆ, ಗೋವಿಂದಾಚಾರ್ಯ ಹೇಳಿದ ಅರ್ಥಗಳನ್ನು ಕೂಡ ಗಮನಿಸಿದ್ದೇನೆ. ಅದಲ್ಲದೆ ಧಾತು ರೂಪಾವಳಿಯನ್ನು ತೆಗೆದು ನಾನು ನೋಡಿದಾಗ ನನಗೂ ಕೆಲವು ಅರ್ಥಗಳು ಕೂಡ ಕಂಡು ಬಂದವು. ಅದನ್ನು ಈಗ ಹೇಳ್ತೇನೆ. ಹೊಸ ನಿವಾಸ ಅಂತ ಧಾತು ಇದೆ, ಹೊಸ ಆಚ್ಛಾದನೆ ಅಂತ ಧಾತು ಇದೆ. ಇಲ್ಲಿ ವಸನಾಥ್ ಅಂದರೆ ತಾನು ಜಗತ್ತಿನೊಳಗಿದ್ದಾನೆ, ಜಗತ್ತನ್ನು ತನ್ನೊಳಗೆ ಇಟ್ಕೊಂಡಿದ್ದಾನೆ ಅಂತಿಷ್ಟರ್ಥ ನಾವು ನೋಡಿದ್ವಿ. ಅದಲ್ಲದೆ ಹೊಸ ಆಚ್ಛಾದನೆ, ಜಗತ್ತನ್ನು ಹೊರಗಿನಿಂದ ಆತ ಆವರಿಸಿಕೊಂಡಿದ್ದಾನೆ. ಜಗತ್ತಿನ ಒಳಗೂ ಇದ್ದಾನೆ, ಆ ಜಗತ್ತಿನ ಹೊರಭಾಗದಲ್ಲೂ ಅವನಿದ್ದಾನೆ. ಆಚ್ಛಾದನ, ಇದು ಅದರ ಅರ್ಥ. ಇನ್ನೊಂದರ್ಥ ಛಾದಯಾಮಿ ಜಗದ್ವಿಷ್ಣು ಭೂತ್ವಾ ಸೂರ್ಯ ಇವಾಂಶುಭಿ ಸರ್ವಭೂತಾದಿವಾಸಶ್ಚ ವಾಸುದೇವಸ್ತತೋಸ್ಮ್ಯಹಂ ಅಂತ ಮಹಾಭಾರತದ ಮೋಕ್ಷಧರ್ಮ ಪರ್ವದ ಒಂದು ಮಾತು. ಶಾಂತಿ ಪರ್ವದಲ್ಲಿ 341ನೇ ಅಧ್ಯಾಯ, ಅಲ್ಲಿ 41ನೇ ಶ್ಲೋಕ. ಅದು ನಾನು ಕೆಲವು ಸರಿ ಅಂಕಿ ಸಂಖ್ಯೆಗಳನ್ನ ನನ್ನ ನೋಟ್ಸ್ನಲ್ಲಿ ಬರ್ಕೊಂಡಿರ್ತೀನಿ, ಅದನ್ನು ಹೇಳ್ತಿರ್ತೇನೆ. ಅದು ನಾನೀಗ ಶಾಂತಿ ಪರ್ವ ಅಂತ ಹೇಳಿದ್ದು ಉತ್ತರ ಭಾರತದ ಪಾಠದಲ್ಲಿ. ಮೋಕ್ಷಧರ್ಮ ಪರ್ವದಲ್ಲಿ ಅದು ಅಧ್ಯಾಯ ಬೇರೆ ಆಗಬಹುದು ಅನ್ನೋದನ್ನು ಗಮನಿಸಬೇಕು. ಸುಮಾರು 140-150ನೇ ಅಧ್ಯಾಯ ಮೋಕ್ಷಧರ್ಮ ಪರ್ವದಲ್ಲಿ ಈ ಶ್ಲೋಕ ಬರಬಹುದು. ಭೂತ್ವಾ ಸೂರ್ಯ ಇವಾಂಶುಭಿ, ಸೂರ್ಯ ಎಲ್ಲ ಕಡೆ ಜಗತ್ತನ್ನೆಲ್ಲ ಆವರಿಸಿಕೊಂಡಿರ್ತಾನಲ್ಲ, ಅದರಂತೆ ನಾನೂ ಕೂಡ ಈ ಜಗತ್ತನ್ನು ಆವರಿಸಿಕೊಂಡಿದ್ದೇನೆ. ಸೂರ್ಯನ ಕಿರಣಗಳು ಎಲ್ಲ ಕಡೆ ಹಬ್ಬಿ ಎಲ್ಲ ವಸ್ತುಗಳನ್ನು ಮುಚ್ಚಿರ್ತವೆ. ಆ ಸೂರ್ಯನ ಬೆಳಕು ಎಲ್ಲ ಕಡೆ ಮುಚ್ಚುತ್ತದೆ. ಕತ್ತಲು ಹೇಗೆ ಎಲ್ಲ ಕಡೆ ಮುಚ್ಚುತ್ತದೆ, ಹಾಗೆ ಬೆಳಕು ಮುಚ್ಚುತ್ತದಲ್ಲ. ಛಾದಯಾಮಿ ಅಂದರೆ ಮುಚ್ಚುವುದು. ಜಗದ್ವಿಶ್ವಂ ಹೇಗೆಂದರೆ ಸೂರ್ಯ ಅಂಶುಭಿ, ಸೂರ್ಯ ಹೇಗೆ ಕಿರಣಗಳಿಂದ ಮಾಡ್ತಾನೋ ಹಾಗೆ ಸರ್ವಭೂತಾದಿವಾಸಶ್ಚ, ಎಲ್ಲ ಭೂತಗಳಲ್ಲೂ ನಾನಿದ್ದೇನೆ. ಆದ್ದರಿಂದ ನಾನು ವಾಸುದೇವ ಅಂತ ಅಲ್ಲಿ ಒಂದು ಅರ್ಥ ಹೇಳಿದಾನೆ. ವಾಸುದೇವ ಅಂದರೂ ವಾಸು ಅಂದರೂ ಒಂದೇ ಅರ್ಥ. ಈ ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಒಂದು ಸೌಕರಾಯಣ ಶ್ರುತಿ ಅಂತ ಒಂದು ವೇದವಾಕ್ಯವನ್ನು ಹೇಳ್ತಾರೆ. ವಾಸಾತ್ ದ್ವಿತೇಹೇ ಛಾದನಾತ್ ಕ್ರೀಡೆಯಾವ, ಅವನು ಈ ಜಗತ್ತಿನಲ್ಲಿ ವಾಸ ಮಾಡ್ಕೊಂಡಿದ್ದಾನೆ, ಅವನು ಬೆಳಕಿನ ಸ್ವರೂಪ. ದೇವ ಅಂದರೆ ಬೆಳಕಿನ ಸ್ವರೂಪ, ನಮಗದು ಇಲ್ಲೇನು ಬೇಕಾಗಿಲ್ಲ. ನಾವು ವಾಸು ಅಂತ ಅನ್ನೋದಕ್ಕೆ ತಿಳ್ಕೊಂಡ್ರೆ ಸಾಕು. ವಾಸು ಅಂದರು ವಸು ಅಂದರು ಎಲ್ಲ ಒಂದೇ ಅರ್ಥ. ಮತ್ತೆ ಛಾದನಾಥ್, ಜಗತ್ತನ್ನು ಮುಚ್ಚಿರುವುದರಿಂದ ಅವನನ್ನು ವಾಸು ಅಂತ ಅನ್ಬೇಕಂತ. ಆದ್ದರಿಂದ ಜಗತ್ತಿನ ಒಳಗೆ ತಾನಿದ್ದಾನೆ, ಜಗತ್ತನ್ನು ತನ್ನೊಳಗೆ ಇಟ್ಕೊಂಡಿದ್ದಾನೆ, ಜಗತ್ತನ್ನು ಹೊರಗಡೆಯಿಂದ ಪೂರ್ಣವಾಗಿ ಮುಚ್ಚಿದ್ದಾನೆ. ಇದು ಅಲ್ಲಿ ಸಿಗುವಂಥ ಒಂದು ಅರ್ಥ. ಇನ್ನೊಂದು ಅರ್ಥ ಇದೆ, ವಸ ಸ್ನೇಹ ಮೋಹ ಛೇದ ಅಪಹರಣೇಶು ಅಂತ. ಇದರ ಪೈಕಿ ಗೋವಿಂದಾಚಾರ್ಯರು ಛೇದ ಅನ್ನೋ ಒಂದು ಅರ್ಥವನ್ನು ಮಾತ್ರ ಹೇಳಿದ್ದಾರೆ. ಅದನ್ನು ನಾನು ವಿವರಿಸಿ ನೋಡ್ಲಿಕ್ಕೆ ಕೂತ್ಕೊಂಡಾಗ ನನಗೆ ಛೇದ ಅಂತ ಮಾತ್ರ ಅಲ್ಲ, ಇನ್ನೂ 2-3 ಅರ್ಥಗಳು ಕೂಡ ಕಂಡು ಬಂದವು. ಅದು ತುಂಬ ಚೆನ್ನಾಗಿದೆ. ವಸ ಸ್ನೇಹ, ವಾಸಯತಿ ಅಂದರೆ ಎಲ್ಲ ಭಕ್ತರ ಬಗ್ಗೆಯೂ ಕೂಡ ಭಾರಿ ಪ್ರೀತಿ ಮಾಡ್ತಾನೆ, ಭಕ್ತರ ಬಗ್ಗೆ ಅಂತ ಒಂದು ಅಕ್ಕರೆ ತೋರಿಸ್ತಾನೆ. ಆದ್ದರಿಂದ ಆತ ವಸು. ಮತ್ತು ಮೋಹ,
ಈ ಎಲ್ಲ ಭಕ್ತರಿಗೂ ಅಭಕ್ತರಿಗೂ ಎಲ್ಲರಿಗೂ ಮೋಹ ಬರುವಂತೆಯೂ ಕೂಡ ಮಾಡ್ತಾನೆ, ಅದು ಗೊತ್ತಿದೆ. ಮುಹ್ಯಂತಿ ಎಂ ಸೂರಯ ಅಂತ ಕಳೆದ ಶ್ಲೋಕದಲ್ಲಿ ನಾವು ನೋಡೇ ಇದ್ದೇವೆ. ಅವನು ಅದನ್ನು ಮೋಹ ಅನ್ನೋ ಅರ್ಥ, ನಮಗೆಲ್ಲರಿಗೂ ಮೋಹ ಬರೆಸ್ತಾನೆ ಅನ್ನೋ ಅರ್ಥದಲ್ಲಿಯೂ ಅವನು ವಸು, ಹೌದೇ ಹೌದು. ಮತ್ತೆ ಛೇದ ಅಂತ ಮೂರನೇ ಅರ್ಥ. ಛೇದ ಅಂದರೆ ಕತ್ತರಿಸುವುದು ಅಂತ ಅರ್ಥ, ಬೇರ್ಪಡಿಸುವುದು ಅಂತ ಅರ್ಥ. ಆ ಅರ್ಥವನ್ನು ವಾಸೇನಿದೆ ಮಿತ ಸ್ತುನ್ನಮ್ ಅಂತಿದೆಯಲ್ಲ, ಆವಾಗ ಆ ಸ್ತುನ್ನಮ್ ಅಂತ ಹೇಳುವಾಗ ಹೇಳ್ತೇನೆ. ಬೇರ್ಪಡಿಸುವುದು, ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ಬೇರ್ಪಡಿಸುವುದು ಅಂತ ಅರ್ಥ. ತೂ ಅನ್ನೋ ಒಂದು ಧಾತು ಒಂದು ಪ್ರತ್ಯೇಕ ಇರುವುದರಿಂದ ಜಗತ್ತನ್ನು ಒಂದು ವಸ್ತುವನ್ನು ಒಂದೊಂದು ವಸ್ತುವಿನಿಂದ ಬೇರ್ಪಡಿಸಿದ್ದಾನೆ ಅಂತ ಅರ್ಥ ಸಿಗ್ತದೆ. ಅದು ಅಲ್ಲದೆ ಹೋದ್ರೂ, ತೂ ಅಂತ ಇಲ್ಲದೆ ಹೋದ್ರೂ ಹೊಸ ಧಾತುವಿನಿಂದಲೇ ಅರ್ಥ ಸಿಗ್ತದೆ. ಅದನ್ನು ನನಗೆ ಅಲ್ಲಿಂದ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಛೇದ ಅಂದರೆ ಕತ್ತರಿಸುವುದು. ಘಟ ಅನ್ನೋದು ಪಟಕ್ಕಿಂತ ಭಿನ್ನ ಆಗಿದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗಿಂತ ಭಿನ್ನ, ಮನುಷ್ಯ ಪ್ರಾಣಿಗಿಂತ ಭಿನ್ನ, ಪರಮಾತ್ಮ ಜಗತ್ತಿಗಿಂತ ಭಿನ್ನ, ಜಗತ್ತು ಜಡಕ್ಕಿಂತ ಭಿನ್ನ, ಜೀವರಿಗಿಂತ ಒಬ್ಬೊಬ್ಬರು ಪರಸ್ಪರ ಭೇದ ಇದೆ. ಈ ಎಲ್ಲ ಥರದ ಛೇದ ಅಂದರೆ ಕತ್ತರಿಸುವುದು. ಕತ್ತರಿಸುವುದು ತುಂಡು ಮಾಡುವುದು ಅಂತ ಮಾತ್ರ ಅರ್ಥ ಅಲ್ಲ, ಬೇರ್ಪಡಿಸುವುದು, ಸಪರೇಟ್ ಮಾಡುವುದು, ಬೇರ್ಪಡಿಸಿ ತಿಳಿಯುವುದು. ಆ ಅರ್ಥವನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಆದರೆ ಅವರು ಹೊಸ ಧಾತುವಿಗೆ ಛೇದ ಅಂತ ಮಾತ್ರ ಅರ್ಥ ಹೇಳಿದರು. ನಾನು ನೋಡಲಿಕ್ಕೆ ಹೋದಾಗ ಸ್ನೇಹ, ಮೋಹ, ಛೇದ ಮತ್ತು ಅಪಹಾರ ಅಂತ ಒಂದು ಅರ್ಥನೂ ಇದೆ. ಅಪಹಾರ ಅಂದರೆ ಇಲ್ಲಿ ಬಂತು ತಾಪತ್ರಯೋನ್ಮೂಲನಂ ಅಂತ, ನಮ್ಮ ತಾಪತ್ರಯಗಳನ್ನೆಲ್ಲ ಅಪಹಾರ ಮಾಡ್ತಾನೆ ಅಂತ. ಇದು ಹೀಗೇನೆ. ಈಗ ಹರಿ ಅಂತಿದೆ. ಹರಿ ಅಂದರೆ ಅಪಹಾರ ಮಾಡುವವನು ಅಂತ ಅರ್ಥ. ಏನು ಅಪಹಾರ ಮಾಡುವವನು? ನಮ್ಮಲ್ಲಿ ಮನೆಗೆ ಬಂದು ಕಳ್ಳರು ಕನ್ನ ಹಾಕಿದಾಗ ಅವರು ಅಪಹಾರ ಮಾಡೇ ಮಾಡ್ತಾರೆ. ಆದರೆ ಕಳ್ಳರನ್ನು ಯಾರು ಹರಿ ಅಂತ ಅನ್ನೋದಿಲ್ಲ. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ. ಯಾರೋ ಕಳ್ಳರು, ಕಾಕರು, ದರೋಡೆಕೋರರು, ನಮ್ಮ ಬಂಧು ಮಿತ್ರರು, ಅವರು ನಮ್ಮನ್ನು ದೋಚ್ತಿರ್ತಾರೆ. ಅವ್ರನ್ನ ಯಾರು ಹರಿ ಅನ್ನೋದಿಲ್ಲ. ಹರಿ ಅನ್ನೋ ಶಬ್ದ ಭಗವಂತನನ್ನು ಹೇಳುವಾಗ ಅಪಹಾರ ಮಾಡ್ತಾನೆ ಅಂತ ಅರ್ಥ ಆಗ್ತದೆ. ವಸು ಅನ್ನೋ ಶಬ್ದ ಅಪಹಾರ ಮಾಡ್ತಾನೆ ಅಂತ ಅರ್ಥ ಕೊಡ್ತದೆ. ಹಾಗಾದ್ರೆ ಎರಡಕ್ಕೂ ಏನು ಅರ್ಥ? ಅವನೇನು ಅಪಹಾರ ಮಾಡ್ತಾನೆ ಅದು ಬೇಕಲ್ಲ. ಯೋಗ್ಯತೆಯ ಅದು ಪಾಪಗಳಿಗೆ, ನಮ್ಮ ದುಃಖಗಳಿಗೆ ಅನ್ವಯ ಹೊಂದುತ್ತದೆ. ಅವನೇನು ಅಪಹಾರ ಮಾಡ್ತಾನೆ ಅಂತ ವಿಮರ್ಶೆ ಮಾಡ್ತಾ ಕೂತಾಗ ಉಳಿದವರೆಲ್ಲ ಏನೋ ಒಂದೊಂದನ್ನು ಮಾತ್ರ ಅಪಹಾರ ಮಾಡ್ತಾರೆ. ಅದು ಅಪಹಾರ ಮಾಡುವುದು ಅವರಿಗೆ ದುರ್ಗುಣ ಅದು. ಆದರೆ ಇವನು ಅಪಹಾರ ಮಾಡುವುದು ಅವನಿಗೆ ಸದ್ಗುಣ. ಏನು ಅಪಹಾರ ಮಾಡ್ತಾನೆ ಅಂತ ಆಳವಾಗಿ ವಿಚಾರ ಮಾಡಿದರೆ ಅವನ ಅಪಹಾರಕ್ಕೆ ಯೋಗ್ಯವಾದದ್ದು ಯಾವುದು? ಪಾಪ, ನಮ್ಮ ಸಂಸಾರ, ನಮ್ಮ ದೋಷ ಇವೇ. ಆದ್ದರಿಂದ ಅವನು ವಸು. ಇದು ತುಂಬ ಸುಂದರವಾಗಿದೆ ಆ ಅರ್ಥ. ಮತ್ತೆ ವಸು ಸ್ತಂಭೆ ಅಂತ ಒಂದು ಧಾತು ಇದೆ. ಅದು ಪುಷಾದಿಗಣದ್ದು. ವಸ್ಯತಿ ಅಂತಂದ್ರೆ ಲಟ್ಲಕಾರ ಆಗ್ತದೆ. ಜಗತ್ತನ್ನು ಸ್ತಬ್ಧ ಮಾಡ್ತಾನೆ, ನಿಷ್ಕ್ರಿಯ ಆಗುವಂತೆ ಮಾಡಿಬಿಟ್ಟು ತಮ್ಮ ಭಗವಂತನ ಪರಾಕ್ರಮದ ಎದುರಿಗೆ ಈ ಜಗತ್ತೆಲ್ಲವೂ ಕೂಡ ನಿಷ್ಕ್ರಿಯ ಆಗಿ ಹೋಗ್ತದೆ. ಅವನು ಪ್ರೇರಿಸಿದರೆ ಈ ಜಗತ್ತಿಗೆ ಪ್ರೇರಣೆ ಇದೆ, ಇಲ್ಲದೆ ಹೋದರೆ ಇಲ್ಲ. ತುಂಬ ಸುಂದರವಾದದ್ದು. ಅದೇ ಮುಂದೆ ಹಾಗೆ ಬರೋದಿದೆ. ವಾಸೇನಿದಂ ಯತಸ್ತುನ್ನಂ. ಈ ಜಗತ್ತಿನೊಳಗಿದ್ದು ಜಗತ್ತಿಗೆ ಅವನು ಪ್ರೇರಣೆ ಕೊಡ್ತಾನೆ. ಅವನು ಇಲ್ಲದೆ ಹೋದರೆ ಈ ಜಗತ್ತು ಪ್ರೇರಣೆ ಇಲ್ಲದೇನೆ ಸ್ತಬ್ಧ ಆಗಿ ಹೋಗ್ತದೆ. ಸ್ತಂಭೆ ಅನ್ನೋ ಅರ್ಥನೂ ಕೂಡ ಅದರಿಂದ ಆ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ವಸು ಸ್ತಂಭೆ. ಮುಂದೆ ಬಹಳ ಆಶ್ಚರ್ಯ ಅಂದರೆ ವಸ್ತ ಅರ್ಧನೆ ಅಂತ ಒಂದು ಧಾತು ನಂಗೆ ಸಿಕ್ಕಿತು. ಗೋವಿಂದಾಚಾರ್ಯ ಒಂದೆರಡು ಧಾತುಗಳನ್ನು ಹೇಳಿದಾಗ ಮುಂದಷ್ಟು ನೋಡೋಣ ಅಂತ ನನಗೆ ಕಾಣಿಸ್ತು. ವಸ್ತ ಅರ್ಧನೆ ಅಂತ. ಈಗ ಇಲ್ಲಿ ತನಕ ನಾವು ನೋಡಿದ ಧಾತುಗಳು ಹೊಸ ಧಾತುಗಳು ಮಾತ್ರ. ಅಲ್ಲಿ ತ ಇಲ್ಲ. ತ ಅನ್ನೋದನ್ನು ಮತ್ತೊಂದು ಧಾತುವಿನ ನಾವು ತರಬೇಕಾಗ್ತಿತ್ತು. ಅದಕ್ಕೆ ತುದ ಪ್ರೇರಣೆ ಅಂತ ಮತ್ತೊಂದು ಧಾತುವಿನ ಬಗ್ಗೆ ಆಚಾರ್ಯರು ಸೂಚನೆ ಕೊಟ್ಟಿದ್ದಾರೆ. ತುನ್ನ ಪ್ರೇರಣೆ ಅಂತ. ವಾಸೇನಿದೆ ಮಿತ ಸ್ತುನ್ನಮ್ ಅಂತ. ತುದ ಪ್ರೇರಣೆ, ತುದ ವ್ಯಥನೆ ಅಂತ ಮತ್ತೊಂದು ಸೂಚನೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ವಸ್ತ ಅಂತಾನೆ ಧಾತು ಇದೆಯಲ್ಲ, ಇದು ಒಂದು ಚೆನ್ನಾಗಿದೆಯಲ್ಲ. ವಸ್ತ ಅರ್ಧನೆ ಅಂತ ಅದಕ್ಕೆ ಅರ್ಥ. ಅರ್ಧನ ಮಾಡ್ತಾನೆ. ಏನು ಅರ್ಧನ ಮಾಡ್ತಾನೆ? ಜನಾರ್ದನ ಅನ್ನೋ ಶಬ್ದಕ್ಕೆ ನಾವು ಅರ್ಥ ತಿಳ್ಕೊಂಡ್ಬಿಟ್ರೆ ವಸ್ತು ಅನ್ನೋದಕ್ಕೂ ಅದೇ ಅರ್ಥ ಗೊತ್ತಾಗಿಬಿಡ್ತದೆ. ಅರ್ಧಯತಿಚ ಸಂಸಾರೇ. ಆ ಅರ್ಥವನ್ನ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ. ನ ಜಾಯತೆ ಅರ್ಧಯತಿಚ ಸಂಸಾರೇ. ಸಂಸಾರದಲ್ಲಿ ನಮ್ಮನ್ನಿಟ್ಟು ನಮ್ಮನ್ನು ದುಃಖಕ್ಕೀಡು ಮಾಡ್ತಾನೆ. ಅದಲ್ಲದೆ ಅರ್ಧಯತಿಚ ಸಂಸಾರಂ ಅಂತ ಒಂದು ಪಾಠ ಇದೆ. ಪಾಠ ನಮಗೆ ತೀರ್ಮಾನ ಆಗೋಲ್ಲ ಬಿಡಿ ಎಂದು. ಇಲ್ಲಿ ಎರಡು ಅರ್ಥನೂ ಚೆನ್ನಾಗೇ ಇದೆ. ನಮ್ಮ ಸಂಸಾರವನ್ನು ಅವನು ನಾಶ ಮಾಡ್ತಾನಲ್ಲ. ಅರ್ಧಯತಿಚ ಸಂಸಾರಂ, ಸಂಸಾರವನ್ನು ನಾಶ ಮಾಡ್ತಾನೆ ಅಂತ ಅರ್ಥ. ಅರ್ಧಯತಿ ಸಂಸಾರೇ ಅಂದರೆ ಮೊದಲು ನಮ್ಮನ್ನು ಸಂಸಾರದಲ್ಲಿ ಸಿಲುಕಿಸಿ ನಮಗೆ ತೊಂದರೆ ಕೊಡ್ತಾನೆ.
ಆವಾಗ ಆ ಸಂಸಾರದಲ್ಲಿ ಅರ್ಧನಕ್ಕೊಳಗಾಗುವವರು, ಮರ್ದನಕ್ಕೆ ಒಳಗಾಗುವವರು ನಾವು. ಅದಾದ್ಮೇಲೆ ಅವನಲ್ಲಿ ಭಕ್ತಿ ಮಾಡಿದರೆ ಅವನೇ ಅರ್ಧಯತಿ ಸಂಸಾರಂ, ಆ ಸಂಸಾರವನ್ನ ಅವನು ನಾಶ ಮಾಡಿಬಿಡ್ತಾನೆ. ಅದರಿಂದ ವಸ್ತ ಅರ್ಧನೆ ಅಂತ ಧಾತು ಇಟ್ಕೊಂಡ್ರೆ ವಸ್ತಯತಿ ಇತಿ ವಸ್ತು, ಸುಂದರವಾಗಿದೆ. ಉಕಾರ ಬರ್ತದೆ. ಉಕಾರ ಯಾಕೆ ಅಂತಂದ್ರೆ ತಾಚ್ಛೀಲ್ಯ ಅನ್ನೋ ಅರ್ಥದಲ್ಲಿ ಉಕಾರ. ಹನು ಅನ್ನೋದು ನಾವು ನೋಡಿದ್ದೇವೆ ಅದನ್ನು. ಅದು ಸಂಸಾರವನ್ನು ಪರಿಹಾರ ಮಾಡುವುದೇನಿದೆ, ಮೊದಲು ನಮ್ಮನ್ನು ಸಂಸಾರದಲ್ಲಿಟ್ಟು ನಮ್ಮನ್ನು ದುಃಖಕ್ಕೆ ಈಡು ಮಾಡುವುದು, ಆಮೇಲೆ ಸಂಸಾರವನ್ನು ಪರಿಹಾರ ಮಾಡುವುದು, ಎರಡೂ ಆತನ ಸ್ವಭಾವ ಇದೆ. ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ ವದೇತ್ ಅಂತ ಐತರೆಯ ಭಾಷ್ಯ. ವಿಷ್ಣು ಅನ್ನೋಲ್ಲಿ ಉಕಾರ ಇದೆಯಲ್ಲ, ಅದು ಯಾಕಿದೆ ಆ ಉಕಾರ ಅಂದ್ರೆ ಅದು ಭಗವಂತನ ಸ್ವಭಾವ ಅನ್ನೋದನ್ನು ತಿಳಿಸ್ತದಂತೆ. ಇಲ್ಲದೆ ಹೋದ್ರೆ ವಿ ಷ ಣ ಇಷ್ಟು ಅವನು ಸರ್ವ ನಿಯಾಮಕ ಬಲಸ್ವರೂಪ ಅಂತ ಇಷ್ಟು ತಿಳಿಸಿ ಆಯ್ತು. ಯಾಕೆ ಅಂದ್ರೆ ಅದು ಭಗವಂತನ ಸ್ವಭಾವ ಅಂತ ತಿಳಿಸಿದರು. ಹಾಗೇನೆ ನಮ್ಮನ್ನೆಲ್ಲರನ್ನೂ ಸಂಸಾರದಲ್ಲಿ ಹಾಕಿದ್ದಾನೆ, ಅದು ಅವನ ಸ್ವಭಾವ. ಆಮೇಲೆ ಸಂಸಾರದಿಂದ ಕಿತ್ತು ಹೊರಗೆ ತರ್ತಾನೆ, ಅದು ಅವನ ಸ್ವಭಾವ. ಅದರಿಂದ ವಸ್ತು ಅನ್ನೋ ಶಬ್ದಕ್ಕೆ ಆ ವಸ್ತ ಅರ್ಧನೆ ಅನ್ನೋ ಧಾತುವಿನಿಂದಲೇ ಇಷ್ಟೆಲ್ಲ ಅರ್ಥ ಸಿಕ್ಕಿಬಿಡ್ತವೆ. ಇದು ಹಿಂದೆಂದೂ ನನ್ನ ಗಮನಕ್ಕೂ ಬಂದಿರಲಿಲ್ಲ, ಈಗ ಅದು ಗಮನಕ್ಕೆ ಬಂತಷ್ಟೇ. ಸರಿ, ಇದಿಷ್ಟು ವಸ ಧಾತುವಿಗೆ ಅಥವಾ ವಸ್ತ ಧಾತುವಿಗೆ ನಮಗೆ ಸಿಗುವಂಥ ಅರ್ಥ. ಆಚಾರ್ಯಲ್ಲಿ ಏನು ಹೇಳಿದ್ದಾರೆ ಅಂದರೆ ವಾಸೇನೇದಂ ಯತಸ್ತುನ್ನಂ ಅಂತ. ತುನ್ನ ಅಂದರೆ ಪ್ರೇರಿತ. ತುನ್ನ ಅನ್ನೋದಕ್ಕೆ ಅರ್ಥ ಏನು? ಈಗ ನಾವು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಮಾಡಿದ ಅರ್ಥ ಅದನ್ನು ನೋಡಿದರೆ, ಜೀವರ ಒಳಗಿದ್ದು ಅವರಿಗೆ ಸಂಸಾರದ ದುಃಖವನ್ನು ಉಣಿಸುವವನು ಅಂತ ಅರ್ಥ ಕಾಣಿಸ್ತದೆ. ಇದು ಯಾವ ಅರ್ಥ ಅಂದರೆ ಯಾದವಾರ್ಯರು ಮತ್ತು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದ್ರು ಅವರೆಲ್ಲ ಹೇಳಿದಂಥ ಅರ್ಥ ಇದು. ಭಾಗವತ ತಾತ್ಪರ್ಯಕ್ಕೆ ಪ್ರಬೋಧಿನಿ ಅಂತ ವ್ಯಾಖ್ಯಾನ ಮಾಡಿದವರು ಅಸುರಾಧಿಕಂ, ಅಸುರ ಪಿಶಾಚ ಮೊದಲಾದವರನ್ನ ವಾಸೇನ ತುನ್ನಂ ವ್ಯಚಿತಂ ಭವತೆ. ಆ ಅಸುರ ಮೊದಲಾದ ಜಗತ್ತೆಲ್ಲವೂ ಕೂಡ ಬ್ರಹ್ಮ ಅವರೊಳಗಿದ್ದು ಅವರನ್ನು ನಿಯಂತ್ರಿಸ್ತಾ ಇದ್ದಾನಲ್ಲ, ಅವರ ಮೂಲಕ ಅದು ದುಃಖಕ್ಕೆ ಒಳಗಾಗ್ತದೆ. ಆದ್ದರಿಂದ ಬ್ರಹ್ಮವಸ್ತು ಅಂತ ಹೀಗೆ ಅರ್ಥ. ತೋದಯತಿ ಅಸುರಾಧಿಕಂ, ತೋದಯತಿ ಅಂದರೆ ದುಃಖಕ್ಕೀಡು ಮಾಡ್ತಾನೆ ಅಂತ. ಇತಿ ವಸ್ತು ಪದ ವ್ಯುತ್ಪತ್ತಿ ಅಂತ ಅವರು ಅಭಿಪ್ರಾಯ ಹೇಳ್ತಾರೆ. ಇದು ಅಸುರರಿಗೆ ದುಃಖ ಕೊಡ್ತಾನೆ ಅಂತ ಇದರ್ಥ ಭಾಗವತ ತಾತ್ಪರ್ಯ ಪ್ರಬೋಧಿನಿ ವ್ಯಾಖ್ಯಾನ ಮಾಡಿದವರು. ಇನ್ನು ಯಾದವಾರ್ಯರು ಅವರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡ್ತಿರ್ತಾರೆ ಅಲ್ಲಲ್ಲಿ. ವಿಜಯಧ್ವಜರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡೋದಿಲ್ಲ, ಭಾಗವತಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಿರ್ತಾರೆ. ಯಾದವಾರ್ಯರು ಹೇಳುವಂತೆ ಇದಂ ಜಗತ್ ತುನ್ನಂ ವ್ಯಥನ ವಿಷಯೀಕೃತಂ ಸಂಸಾರೀಕೃತಂ ಇತಿ ಯಾವತ್ ಅಂತಾರೆ. ಅವನು ಜಗತ್ತನ್ನು ದುಃಖಕ್ಕೆ ಈಡು ಮಾಡಿದ್ದಾನೆ. ಯಾಕೆಂದ್ರೆ ಸಂಸಾರದಲ್ಲಿ ಇಟ್ಟಿದ್ದಾನಲ್ಲ, ಆ ಇಟ್ಟಿರುವುದರಿಂದ ದುಃಖಕ್ಕೆ ಈಡು ಮಾಡಿದ್ದು ಅಂತ ಅವರ ತಾತ್ಪರ್ಯ. ಅಂತೂ ಈಗ ಯಾದವಾರ್ಯರು ಏನು ಹೇಳಿದರು, ಮತ್ತು ಭಾಗವತ ತಾತ್ಪರ್ಯ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿ ಆಯ್ತು. ಸಂಸಾರದಲ್ಲಿಟ್ಟು ದುಃಖಕ್ಕೆ ಈಡು ಮಾಡ್ತಾನೆ ಅಂತ ಅನ್ನೋದು ಸರಿ, ಅದಕ್ಕೆ ಮತ್ತೂ ಒಂದು ಅರ್ಥ ಇದೆ. ಅದನ್ನು ಕೂಡ ನಾವಿಲ್ಲಿ ಅನುಸಂಧಾನಕ್ಕೆ ತಂದ್ಕೋಬೇಕು. ಅದನ್ನು ಮುಗಿಸ್ಕೊಂಡು ಅದನ್ನು ನೋಡಿ ಈ ಭಾಗವನ್ನು ಸಮಾಪ್ತ ಮಾಡೋಣ. ವಾಸೇನೇದಂ ಯತಸ್ತುನ್ನಂ ಅಂದರೆ ಗೋವಿಂದಾಚಾರ್ಯ ಹೇಳಿದರೆ ತುನ್ನ ಅಂದರೆ ನುನ್ನ ಅಂತನೂ ಅರ್ಥ, ಪ್ರೇರಣೆ ಅಂತ ಒಂದು ಅರ್ಥ ಇದೆ. ಈಗ ಧಾತುಗಳನ್ನ ನಾವು ನೋಡ್ಲಿಕ್ಕೆ ಹೊರಟ್ರೆ ತುದ ವ್ಯಥನೆ ಅಂತ ಮಾತ್ರ ಇದೆ, ಈಗ ದುಃಖ ಈಡು ಮಾಡೋದು ಅಂತ ಮಾತ್ರ. ಆದರೆ ನುದ ಪ್ರೇರಣೆ ಅಂತ ಇನ್ನೊಂದು ಧಾತು ಇದೆ, ಅದಕ್ಕೆ ಪ್ರೇರಣೆ ಕೊಡುವುದು ಅಂತಲೇ ಅರ್ಥ. ನಮಗಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದು. ಆ ನುದ ಧಾತುವಿಗೆ ಹೀಗೆ ಪ್ರೇರಣೆ ಕೊಡುವುದು ಅಂತ ಅರ್ಥ ಆಗ್ತದೋ ಹಾಗೆ ತುದ ಧಾತುವಿಗೂ ಕೂಡ ಪ್ರೇರಣೆ ಕೊಡುವುದು ಅಂತ ಅರ್ಥ ಆಗ್ತದೆ. ಅದು ಹಿಂದೆ ಇತ್ತು ಅಂತ ಹೇಳ್ತಾರೆ ಅವರು. ಆದ್ರಿಂದಲೇ ಜಗತ್ತಿನ ಒಳಗಿದ್ದು ಅದನ್ನು ಪ್ರೇರಿಸುವವನು ಅಂತ ಅದಕ್ಕೆ ಅರ್ಥ ಸಿಗ್ತದೆ. ಆದ್ದರಿಂದ ಯಾವನ ಮೂಲಕ ಪ್ರೇರಣೆಯನ್ನು ಪಡಿತದೆ ಈ ಜಗತ್ತು, ಆ ಭಗವಂತನೇ ವಸತು. ಭಗವಂತನ ಆವಾಸ ತನ್ನಲ್ಲಿ ಇರುವುದರಿಂದ ಅವನಿಂದ ಪ್ರೇರಣೆಯನ್ನು ಪಡೆದು ಈ ಚೇತನಾತ್ಮಕವಾದ ಜಗತ್ತೆಲ್ಲವೂ ಕೂಡ ಮುನ್ನಡೀತದೆ. ಅದಕ್ಕಾಗಿ ಜಡ ಇರ್ಬೋದು, ಚೇತನ ಇರ್ಬೋದು, ಎಲ್ಲದರದ್ದು ಅದೇ ಹಾಡು, ಅದು ವಸ್ತು. ಇನ್ನೊಂದು ಅಲ್ಲಿ ಛೇದನ ಅಂತ ಅರ್ಥ ಇದೆಯಲ್ಲ, ನಾವು ಹೊಸ ಧಾತುವಿಗೆ ಛೇದನ ಅಂತ ಅರ್ಥ ಇದೆಯಲ್ಲ, ಅದನ್ನು ಕೂಡ ನಾವು ನೋಡಿದ್ದೇವೆ.
ಆಗಾಗಲೇ ಅದನ್ನು ಹೇಳಿ ಆಯಿತು, ಇನ್ನೊಂದ್ಸರಿ ಆಮೇಲೆ ಹೇಳ್ತೀನಿ ಅಂದಿದ್ದೆ, ಆದರೂ ಅಲ್ಲಿ ಹೇಳಿ ಆಗಿತ್ತು. ಛೇದನ ಮಾಡುವುದು ಅಂದರೆ ಬೇರ್ಪಡಿಸುವುದು ಅಂತ ಅರ್ಥ. ವಿಂಗಡಿಸುವುದು ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಹೀಗೆಲ್ಲ ವಿಂಗಡಿಸುವುದು. ಈ ವಿಂಗಡಣೆಗೆ ಏನು ಕಾರಣ? ಅವರವರೊಳಗಿರುವ ಸ್ವಭಾವವೇ ಕಾರಣ. ನಾವು ಜಡ ಅಲ್ಲ, ಯಾಕೆಂದರೆ ಜಡದೊಳಗಿರುವ ಸ್ವಭಾವ ನಮ್ಮಲ್ಲಿಲ್ಲ. ಜಡ ಚೇತನ ಅಲ್ಲ, ಯಾಕೆಂದರೆ ಚೇತನೊಳಗಿರುವ ಸ್ವಭಾವ ಜಡದಲ್ಲಿಲ್ಲ. ಈ ಚೇತನ ಆ ಚೇತನ ಅಲ್ಲ, ಯಾಕೆಂದರೆ ಅವನ ಸ್ವಭಾವ ಬೇರೆ, ಇವನ ಸ್ವಭಾವ ಬೇರೆ. ಜಡ ಪರಮಾತ್ಮ ಅಲ್ಲ, ಯಾಕೆಂದರೆ ಪರಮಾತ್ಮ ಪರಮಚೇತನ. ಪರಮಚೇತನೊಳಗಿರುವ ಸ್ವಭಾವ ಜಡದಲ್ಲಿಲ್ಲ. ಜೀವರು ಅಸ್ವತಂತ್ರರು, ಈ ಅಸ್ವಾತಂತ್ರ್ಯ ಭಗವಂತನಿಗಿಲ್ಲ. ಅವನು ಸ್ವತಂತ್ರ, ಆ ಸ್ವಾತಂತ್ರ್ಯ ಇವನಿಗಿಲ್ಲ, ಜೀವರಿಗೆ. ಆದ್ದರಿಂದ ಈ ಒಂದು ಸ್ವಭಾವ, ನಮ್ಮಲ್ಲಿರುವ ಸ್ವಭಾವ ನಮ್ಮೆಲ್ಲರನ್ನೂ ಪರಸ್ಪರರಿಂದ, ಚೇತನರಿಂದ, ಚೇತನರನ್ನು ಅಚೇತನರಿಂದ, ಚೇತನಾಚೇತನರನ್ನು ಪರಮಾತ್ಮನಿಂದ ವಿಂಗಡಿಸಿದೆ. ಇದು ನಮ್ಗೆ ಗೊತ್ತಿದೆ. ಅಂತೂ ಈ ವಿಂಗಡಣೆಗೆ, ಭೇದಕ್ಕೆ, ಪೃಥಕ್ಕರಣಕ್ಕೆ, ಕ್ಲಾಸಿಫಿಕೇಶನ್ಗೆ ಎಲ್ಲ ಕಾರಣ ಏನಂದರೆ ಅವರವ್ರ ಸ್ವಭಾವವೇ. ಅದೇ ಛೇದ ಮಾಡಿ ನೋಡುವುದು, ಬೇರೆ ಬೇರೆ ಮಾಡಿ ನೋಡುವುದು ಅಂತ. ಇದು ಅದಕ್ಕೆ ಸಿಗುವಂಥ ಅರ್ಥ. ನಾನು ಆ ತುದ ಧಾತುವನ್ನೇ ನೋಡ್ತಾ ಕೂತ್ಕೊಂಡಾಗ, ತುದ ವ್ಯಥನೆ ಅಂದರೆ ಅದನ್ನು ದುಃಖಕ್ಕೀಡು ಮಾಡುವುದು ಅಂತ ಅರ್ಥ ಅಲ್ಲಿ ಕಾಣಿಸ್ತು, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ಆ ತುದ ಅನ್ನೋದನ್ನೇ ನಾವು ತೆಗೆದು ನೋಡಿದಾಗ ಅದಕ್ಕೆ ಕೆಲವು ಬೇರೆ ಬೇರೆ ಅರ್ಥಗಳು ಕೂಡ ಇವೆ. ಹಿಟ್ ಅಂತ ಅರ್ಥ, ಹೊಡೆಯುವುದು ಅಂತ ಅರ್ಥ. ಈಗಾಗಲೇ ನುದ ಪ್ರೇರಣೆ ಅಂತ ಧಾತು ಹೇಗಿದೆಯೋ, ಆ ಧಾತುವಿಗೆ ಪ್ರೇರಿಸುವುದು ಅಂತ ಹೇಗೆ ಅರ್ಥವೋ, ಹಾಗೆ ತುದ ಧಾತುವಿಗೂ ಕೂಡ ಪ್ರೇರಣೆ ಅಂತ ಅರ್ಥ ಇದೆ, ಇತ್ತು ಹಿಂದೆ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ಒಂದು ವೇಳೆ ತುದ ಧಾತುವಿಗೆ ಪ್ರೇರಣಾ ಅಂತ ಅರ್ಥ ಇಲ್ಲದೆ ಹೋದರೂ ಕೂಡ, ಕೇವಲ ಹೊಡೆಯುವುದು ಅಂತ ಅರ್ಥ ಇದ್ರೂ, ಹೊಡೆಯುವುದು ಅನ್ನೋ ಮಾತಿಗೂ ಕೂಡ ಪ್ರೇರಿಸುವುದು, ಅದನ್ನು ಮುನ್ನುಗ್ಗಿಸುವುದು ಅಂತಲೇ ಅರ್ಥ ಆಗ್ತದೆ ಅಂತ ನನಗೆ ಕಾಣಿಸ್ತು. ಅದನ್ನು ಈಗ ನಿಮ್ಮ ಎದುರಿಗೆ ಹೇಳಬೇಕು ಅಂತ ಅಂದ್ಕೊಂಡೆ. ನಾವು ಕನ್ನಡದಲ್ಲೂ ಕೂಡ ಹೊಡೆಯುವುದು ಅಂತ ಪ್ರಯೋಗ ಮಾಡ್ತೇವೆ. ಹೊಡೆಯುವುದು ಅಂದರೆ ಯಾರು ಏಟು ಹೊಡೆಯುವುದು ಹೌದು, ಮತ್ತು ಭಕ್ಷ್ಯ ಭೋಜ್ಯಗಳನ್ನು ಹೊಡೆದ ಅಂತಂತೀವಿ, ಗಾಡಿಯನ್ನು ಹೊಡಿತಾನೆ ಅಂತಂತೀವಿ. ಎಲ್ಲದಕ್ಕೂ ಪ್ರತ್ಯೇಕ ಅರ್ಥ ಇದೆ, ಅಲ್ಲ ಬೇರೆ ಬೇರೆನೇ ಅರ್ಥಗಳಿವೆ ಅದಕ್ಕೆ, ಅದು ನಮ್ಗೆ ಗೊತ್ತಿದೆ. ಹಾಗೇನೆ ಈ ತುನ್ನ ಅಂದರೆ ಹೊಡೆಸಿಕೊಳ್ಳಲ್ಪಟ್ಟದ್ದು ಅಂತಲೇ ಅರ್ಥ, ಹೌದು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಪ್ರೇರಿತವಾದದ್ದು, ಇನ್ನೊಂದರಿಂದ ಮುಂದೆ ನೂಕಲ್ಪಟ್ಟದ್ದು ಅಂತ ಅರ್ಥ ಆಗ್ತದೆ. ಸ್ಟ್ರಕ್ ಅಂತ ಅರ್ಥ. ಹರ್ಟ್ ಅಂದರೆ ನೋವಾಗೋದು, ವೂಂಡ್ ಅಂದರೆ ಗಾಯ ಆಗೋದು. ಸ್ಟ್ರಕ್ ಅಂತ ಅರ್ಥ ಬರೆದಿದ್ದಾರೆ. ನನಗೆ ಇಂಗ್ಲೀಷಿನ ಸ್ಟ್ರೈಕರ್ ಅನ್ನೋದು ನೆನಪಾಯಿತು. ಕೇರಂ ಬೋರ್ಡ್ನಲ್ಲಿ ಸ್ಟ್ರೈಕರ್ ತೊಗೊಂಡು ಆಟ ಆಡ್ತಿರ್ತೇವೆ. ಆ ಸ್ಟ್ರೈಕರು ಆ ಕಾಯಿನ್ಗಳನ್ನು ಹೊಡೆದು ಗಾಯಗೊಳಿಸೋದಿಲ್ಲ, ಅವನು ಮುಂದೆ ನುಗ್ಗಿಸ್ತದೆ. ಆ ಕಾಯಿನ್ಗಳು ಮುಂದೆ ಎಲ್ಲಿ ಹೋಗಿ ಬೀಳಬೇಕು ಅಲ್ಲಿ ಬೀಳ್ತವೆ. ಇದೆ, ಅದಕ್ಕಾಗಿ ಭಗವಂತ ತುನ್ನ. ನಾವು ಭಗವಂತನ ಕೈಯಲ್ಲಿರುವ ಕಾಯಿನ್ಗಳು, ಅವನು ಸ್ಟ್ರೈಕರ್. ಸರಿ, ಅವನು ನಮ್ಮನ್ನು ಎಲ್ಲೆಲ್ಲಿ ತೊಗೊಂಡು ಹೋಗಬೇಕು ಬೀಳಿಸ್ತಾನೆ. ಯಾರನ್ನು ತಮಸ್ಸಿನಲ್ಲಿ ತೊಗೊಂಡು ಹೋಗಬೇಕು ಅಲ್ಲಿ ತಮಸ್ಸಿನಲ್ಲಿ ಬೀಳಿಸ್ತಾನೆ, ಯಾರನ್ನು ಸದ್ಗತಿಗೆ ತೊಗೊಂಡು ಹೋಗಿ ಬೀಳಿಸ್ಬೇಕು ಅಲ್ಲಿ ಸದ್ಗತಿಯಲ್ಲಿ ಬೀಳಿಸ್ತಾನೆ. ಅಂತೂ ಬೀಳಿಸುವುದೇ. ಬಿದ್ದಿದ್ದರಿಂದ ನಮ್ಗೆ ಒಳ್ಳೇದಾದರೆ ಅದು ಸದ್ಗತಿ, ಬಿದ್ದಿದ್ದರಿಂದ ಕೆಟ್ಟದಾದರೆ ಅದು ದುರ್ಗತಿ, ಇಷ್ಟೇ. ಅದರಿಂದ ಸ್ಟ್ರಕ್ ಅಂತ ಒಂದು ಅರ್ಥ ಇದೆಯಲ್ಲ, ದಟ್ ಸ್ಟ್ರಕ್ ಮೈ ಮೈಂಡ್. ಅದನ್ನು ಆ ಅರ್ಥ ನನಗೆ ತಗೊಳ್ಬೇಕು ಅಂತ ಕಾಣಿಸ್ತು. ವ್ಯಥಿತೆ, ಹೀಗೆಲ್ಲ ಆ ಅರ್ಥಗಳೆಲ್ಲ ಇದ್ದೇವೆ. ಚಿನ್ನ ಅನ್ನೋ ಅರ್ಥನೂ ಕೂಡ ಅದಕ್ಕೆ, ತುದ ಧಾತುವಿಗೆ ಚಿನ್ನ ಅಂತ ಅರ್ಥನೂ ಕೂಡ ಕಾಣಿಸ್ತದೆ. ಆಮೇಲೆ ಅಲ್ಲಿ ಮತ್ತೊಂದು ಅರ್ಥಗಳನ್ನು ಕೋಶಗಳಲ್ಲಿ ಬೇರೆ ಬೇರೆ ಕಡೆ ಸಂಗ್ರಹ ಮಾಡಿದ್ದಾರೆ. ಅವೆಲ್ಲ ಆಶ್ಚರ್ಯಕರವಾಗಿವೆ ಅರ್ಥಗಳು. ಚುನಾಹುವ, ಸೀಕ್, ಸಾಟ್, ಯಾವುದನ್ನು ನಾವು ಆಯ್ಕೆ ಮಾಡ್ಕೋತೀವೋ ಅದು ಅಂತ ಹೀಗೆ ಅರ್ಥನೂ ಕೂಡ ಕೆಲವು ಕಡೆ ಬರೆದಿದ್ದಾರೆ. ಭಗವಂತ ಈ ಜಗತ್ತನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ, ಹೌದು, ತನ್ನ ವಾಸಕ್ಕಾಗಿ ಆಯ್ಕೆ ಮಾಡ್ಕೊಂಡಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ, ಜಡವನ್ನು ಚೇತನವನ್ನು ಎಲ್ಲವನ್ನೂ ಕೂಡ ತನ್ನ ವಾಸಕ್ಕಾಗಿ ಅವನು ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ. ಆದ್ದರಿಂದ ಆ ಅರ್ಥವೂ ಕೂಡ ತುಂಬ ಸುಂದರವೇ ಆಗ್ತದೆ. ಅದನ್ನು ಕೂಡ ನಾವಿಲ್ಲಿ ಅನುಸಂಧಾನ ಮಾಡಲಿಕ್ಕೆ ತೊಂದರೆ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾಗವತದಲ್ಲೇ ಬಂದಿರುವ ಒಂದು ಶ್ಲೋಕ ಇದೆ. ಆ ಶ್ಲೋಕ ನನಗೆ ಸ್ಮರಣೆಗೆ ಬಂತು. ಅದು ಭಾಗವತದ 6ನೇ ಸ್ಕಂದದ 16ನೇ ಅಧ್ಯಾಯದ 24ನೇ ಶ್ಲೋಕ.
ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಅದನ್ನು ಉದ್ಧರಿಸಿದ್ದಾರೆ. ಅದರಲ್ಲಿ 292ನೇ ಶ್ಲೋಕ. ದೇಹೇಂದ್ರಿಯ ಪ್ರಾಣ ಮನೋಧಿಯೋಮಿ ಯದಂಶ ವಿದ್ಧಾ ಪ್ರಚರಂತಿ ಕರ್ಮಸು ನೈವಾನ್ಯದ ಲೋಹಮೇವ ಪ್ರತಪ್ತಂ ಸ್ಥಾನೇಶು ತದ್ದ್ರಷ್ಟಪದೇಶಮೇಮಿ ಅಂತ ಆ ಶ್ಲೋಕ. ಆ ಶ್ಲೋಕ ಒಂದು ನೋಡಿಬಿಟ್ರೆ ಈ ತುನ್ನ ಅನ್ನೋದ್ರದ್ದು ಅರ್ಥ ನಮ್ಗೆ ಗೊತ್ತಾಗ್ತದೆ. ನಮ್ಮ ದೇಹ, ನಮ್ಮೆಲ್ಲರ ದೇಹಗಳು, ಬ್ರಹ್ಮಾದಿಗಳಿಂದ ಹಿಡಿದು ನಮ್ಮವರೆಗೆ ಎಲ್ಲರ ದೇಹಗಳು, ಇಂದ್ರಿಯಗಳು, ನಮ್ಮ ಪ್ರಾಣಗಳು, ಉಸಿರು, ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಪ್ರಚರಂತಿ ಕರ್ಮಸು ತಮ್ಮ ತಮ್ಮ ಕೆಲಸ ಮಾಡ್ತಿರ್ತವೆ. ಯಾವಾಗ ಅಂದರೆ ಯದ್ ಅಂಶ ವಿದ್ಧಾಹ, ಯಾವ ಭಗವಂತನ ಒಂದು ಅಂಶ ನಮ್ಮಲ್ಲಿದ್ದರೆ, ಒಂದು ಅಂಶ ರೂಪದಿಂದ ನಮ್ಮಲ್ಲಿ ಬಂದು ಅವನು ಕುತ್ಕೋತಾನೆ, ಅದರಿಂದ ವಿದ್ಧವಾಗಿ ಅಂತ ಒಂದು ವಿದ್ಧ ಅಂತ ಒಂದು ಪ್ರಯೋಗ ಇದೆ. ವಿದ್ಧ ಅಂತ ತೆಗೆದು ನೋಡಿದರೆ ಹೊಡೆಯಲ್ಪಟ್ಟದ್ದು, ಚುಚ್ಚಲ್ಪಟ್ಟದ್ದು ಅಂತೆಲ್ಲ ಅರ್ಥ ಇದೆ. ಏನು ಹೊಡೆಯಲ್ಪಟ್ಟದ್ದು, ಚುಚ್ಚಲ್ಪಡುವುದು ಕರ್ಣವೇದ ಅಂತೀವಿ, ನಮಗೆ ಗೊತ್ತಿದೆ, ಕಿವಿಯನ್ನು ತೂತು ಮಾಡೋದು ಅಂತ. ಅಲ್ಲಿ ಕಿವಿಯನ್ನು ಪ್ರೇರಿಸುವುದು ಅಂತ ಅರ್ಥ ಅಲ್ಲ. ಆದರೆ ಇಲ್ಲಿ ಯದಂಶ ವಿದ್ಧಾಹ ಅಂತಂದರೆ ಭಗವಂತನ ಅಂಶದಿಂದ ಪ್ರೇರಿತವಾಗಿ ಅಂತ ಒಂದು ಅರ್ಥ. ಮತ್ತು ಇಲ್ಲಿ ವಿದ್ಧ ಅಂತ ಅನ್ನೋದಕ್ಕೆ ಅಂತಃಶರೀರಿ ಭಾವೇನ ಅಧಿಷ್ಠಿತಾಹ, ಒಳಗೆ ಭಗವಂತ ಒಳಗೆ ನಿಂತ್ಕೊಂಡು ಅವನು ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲಿ ಕಾಣಿಸ್ತದೆ. ಶರೀರದ ಒಳಗಿದ್ದು, ಅದಲ್ಲದೆ ವಿದ್ಧ ಅಂತ ಅನ್ನೋದಕ್ಕೆ ಹೊಡೆಯೋದು ಅಂತ ಅರ್ಥ ಇದ್ರೂ ಅದು ತುಂಬ ಸುಂದರವಾದ ಅರ್ಥವೇ. ಯಾಕೆಂದರೆ ನೈವಾನ್ಯದ ಲೋಹಮಿವ ಪ್ರತಪ್ತಂ ಅಂತ, ಅವನ ಅಂಶ ಒಳಗಿದ್ರೆ ಇದು ಕೆಲಸ ಮಾಡ್ತದೆ ದೇಹ, ಇಲ್ಲದೆ ಹೋದರೆ ಕೆಲಸ ಮಾಡೋದಿಲ್ಲ. ಹೇಗೆ ಅಂದರೆ ಲೋಹಮಿವ ಪ್ರತಪ್ತಂ, ಈ ಲೋಹ ಅದಕ್ಕೆ ಚೆನ್ನಾಗಿ ಕಾಯಬೇಕದು, ಆ ಲೋಹಕ್ಕೆ ಅಗ್ನಿಯ ಸ್ಪರ್ಶ ಆದರೆ ಅದು ಕೆಲಸ ಮಾಡ್ತದೆ, ಇಲ್ಲದೆ ಹೋದರೆ ಲೋಹಗಳು ಕೆಲಸ ಮಾಡೋದೇ ಇಲ್ಲ. ಅಂಥ ಭಗವಂತನ ನಾನು ಸ್ತುತಿಸ್ತೇನೆ ಅಂತ ಅದು ಶ್ಲೋಕ. ನಾನು ಹೇಳಿದ ಅರ್ಥಕ್ಕೆ ಸಂವಾದಿಯಾಗಿ ಆ 6ನೇ ಸ್ಕಂದದ 16ನೇ ಅಧ್ಯಾಯದ 24ನೇ ಆ ಶ್ಲೋಕಕ್ಕೆ ಯಾದವಾರ್ಯರ ವ್ಯಾಖ್ಯಾನ ಇಲ್ಲ, ಆದರೆ ವಿಜಯಧ್ವಜರ ವ್ಯಾಖ್ಯಾನ ಇದೆ, ಸತ್ಯಧರ್ಮರ ವ್ಯಾಖ್ಯಾನ ಇದೆ, ಚಟ್ಟಿ ಅಂತ ಮತ್ತೊಂದು ವ್ಯಾಖ್ಯಾನ ಇದೆ. ಎಲ್ಲರೂ ಕೂಡ ವಿದ್ಧ ಅಂದರೆ ಪ್ರೇರಿತ ಅಂತ ಅರ್ಥ ಬರೆದಿದ್ದಾರೆ. ಅದೇ ಸ್ವಾರಸ್ಯ. ವಿದ್ಧ ಅಂದರೆ ವ್ಯಾಕರಣದ ಪ್ರಕಾರ ವ್ಯಧ ತಾಡನೆ ಅಂತ ಧಾತು, ಹೊಡೆಯೋದು ಅಂತ ಅರ್ಥ. ಆದರೆ ಅಲ್ಲಿ ಕೋಶಗಳಲ್ಲಿ ಸಿಗುವಂತೆ ಪೆನಿಟ್ರೇಟೆಡ್, ಪರ್ಫೋರೇಟೆಡ್, ತೂತು ಮಾಡೋದು, ಹರಿಯುವುದು, ಹೀಗೆಲ್ಲ ಅರ್ಥ ಆಗ್ತದೆ. ಅದು ಸರಿ. ಆದರೆ ಪ್ರೇರಣೆ ಅಂತ ಅರ್ಥ ಬರೋದು ಹೇಗೆ? ಅದು ಸಾಂದರ್ಭಿಕವಾಗಿ ಬರೋದು. ಅದು ಸ್ಪಷ್ಟವಾಗಿ ಎಲ್ಲರೂ ಒಂದೇ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದು ಸ್ವಾರಸ್ಯ. ವಿದ್ಧಾಹ, ಪ್ರೇರಿತಾಹ, 3 ಜನ ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೆ. ವಿಷ್ಣು ತೀರ್ಥರು ಒಬ್ಬರು ವಿದ್ಧ ಅಂದರೆ ಒಳಗಿದ್ದು ಪ್ರೇರಿಸುವವನು, ಭಗವಂತ ಒಳಗಿದ್ದು ಅದನ್ನು ಮುನ್ನಡೆಸ್ತಾನೆ ಅಂತ ಅರ್ಥ ಅವರೊಬ್ಬರೇ ಬರೆದಿದ್ದಾರೆ. ಆದ್ದರಿಂದ ಯದಂಶ ವಿದ್ಧ ಅನ್ನೋ ಆ ಶಬ್ದವನ್ನು ನಾವು ಗಮನಿಸಿದರೆ, ಆ ವಿದ್ಧ ಅನ್ನೋ ಶಬ್ದವು, ತುನ್ನ ಅನ್ನೋ ಶಬ್ದವು ಬೇರೆ ಬೇರೆ ಅರ್ಥವನ್ನೇನು ಹೇಳೋದಿಲ್ಲ. ಎರಡೂ ಹಿಟ್, ಹೊಡೆಯೋದು, ಇಂಥ ಅರ್ಥವನ್ನೇ ಹೇಳ್ತವೆ. ಆದ್ದರಿಂದ ವಿದ್ಧ ಅನ್ನೋದಕ್ಕೆ ಪ್ರೇರಿತ ಅಂತ ಅರ್ಥ ಬರುವುದಾದರೆ, ತುನ್ನ ಅನ್ನೋದಕ್ಕೂ ಕೂಡ ಸಹಜವಾಗಿಯೇ ಪ್ರೇರಿತ ಅಂತ ಅರ್ಥ ಬಂದೇ ಬರ್ತದೆ. ಆದ್ದರಿಂದ ನಾವು ಈ ಶಬ್ದವನ್ನು ಸಂಸಾರದಲ್ಲಿಟ್ಟು ನಮ್ಮನ್ನು ದುಃಖಪಡಿಸ್ತಾನೆ ಅಂತ ಅರ್ಥ ಇಟ್ಕೊಳ್ಳುವುದಲ್ಲದೇನೆ, ಅದಕ್ಕೆ ಮಾತ್ರ ಅದನ್ನು ಸೀಮಿತಗೊಳಿಸದೇನೆ ಈ ಜಗತ್ತಿನ ಒಳಗಿದ್ದು ಅದನ್ನು ಅವನು ಪ್ರೇರಿಸ್ತಾ ಇದ್ದಾನೆ. ಪ್ರೇರಿಸ್ತಾ ಇದ್ದಾನಲ್ಲದೆ ಅದನ್ನು ಬೇರ್ಪಡಿಸಿದ್ದಾನೆ ಕೂಡ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವನ್ನು ಬೇರ್ಪಡಿಸಿದ್ದಾನೆ ಕೂಡ. ಆದ್ದರಿಂದ ಆತನ ವಸ್ತು ಅಂತ ನಾವು ತಿಳಿಯಬಹುದು. ಹೀಗೆ ಆ ವಸ್ತು ಅನ್ನೋ ಶಬ್ದದ ಬಗ್ಗೆ ನಾವೇನೇನು ನೋಡಬಹುದಾಗಿತ್ತು ಅದನ್ನು ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.